ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ. ಎಲ್ಲ ಕಡೆ ಬಸವನ ಹುಳು, ಮಳೆ ಬಂತಿದ್ದಾಗೆ ಬಸವನ ಹುಳು ಬರುತ್ತೆ. ಶಂಕದ ಹುಳು ನೋಡೋಕ್ಕೆ ಪಾಪ ನಿಷ್ಪಾಪಿ ಜೀವಿಗಳ ಥರ ಕಂಡರೂ ವ್ಯವಸಾಯದಲ್ಲಿ ಇವು ಮಾಡುವಂತಹ ಹಾನಿ ಬಹಳ ದೊಡ್ಡದು. ಅಷ್ಟಾಕೆ ಮನೆಗಳಲ್ಲೂ ಕೂಡ ಇವತ್ತು ಪೇಟೆ ಪಟ್ಟಣಗಳಲ್ಲಿ ಎಲ್ಲಿ ನೋಡಿದ್ರೂ ಬಸವನ ಹುಳುದೇ ಕಾಟ. ಹೌದು. ಏನಿದು ಬಸವನ ಹುಳು? ಬಸವನ ಹುಳು ಅನ್ನೋದು ಒಂದು ಮೃದ್ವಂಗಿಗಳು ಅನ್ನೋ ಒಂದು ಜಾತಿಗೆ ಸೇರಿದಂಥ ಒಂದು ಪ್ರಾಣಿ. ಮೃದ್ವಂಗಿಗಳು ಅಂತಂದರೆ ಆಲ್ಮೋಸ್ಟ್ ಮೃದುವಾದ ಹಂಗಿ. ಅವುಗಳ ದೇಹ ಭಾಳ ಮೃದುವಾಗಿರುತ್ತೆ. ಮತ್ತು ಅವುಗಳು ಕೆಲವೊಂದಷ್ಟು ಜಾತಿಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಬಸವನ ಹುಳುಗಳು ಈ ಶಂಖದ ಒಂದು ರಚನೆಯನ್ನು ಹೊಂದಿರ್ತವೆ. ನಮ್ಮ ಕ್ಯಾಲ್ಶಿಯಂ ಕಾರ್ಬೋನೇಟ್ನಿಂದ ಆಗಿರುವಂಥ ಒಂದು ಶಂಖಗಳಿಂದ ಇದು ಮಾಡ್ತವೆ. ಭಾಳಷ್ಟು ಸಂದರ್ಭಗಳಲ್ಲಿ ಈ ಶಂಖಗಳಿಗೋಸ್ಕರ ಇವನ್ನು ಸಾಕಿದವರು ಬೆಳೆಸಿದವರು ಕೂಡ ನಮ್ಮಲ್ಲಿದ್ದಾರೆ. ಇವತ್ತು ಕೂಡ ಅದನ್ನು ಬೆಳೆಸ್ಕೊಂಡೋದೇ ಅಭ್ಯಾಸ ಇದೆ. ಬಹುತೇಕ ಸಂದರ್ಭಗಳಲ್ಲಿ ಇವು ಬಸವನ ಹುಳುಗಳು ಅಥವಾ ಗೊಂಡೆ ಹುಳು ಅಂತ ಹೇಳ್ತೀವಿ. ಗೊಂಡೆ ಹುಳು ಅಂತಂದರೆ ಯಾವುದಕ್ಕೆ ಶಂಖ ಇರೋದಿಲ್ವೋ, ನಮಗೆ ಕಾಣಿಸುವಂಥ ಸ್ಪಷ್ಟವಾದ ಶಂಖ ಕಾಣಿಸೋದಿಲ್ವೋ ಅಂಥವಕ್ಕೆ ನಾವು ಗೊಂಡೆ ಹುಳುಗಳು ಅಥವಾ ಬೊಂಡಾಲುಗಳು ಅಂತೇಳಿ ನಮ್ಮ ಮಲೆನಾಡಿನಲ್ಲಿ ಕರೀತಾರೆ. ಇವೆರಡು ಈ ಮೃದ್ವಂಗಿಗಳ ಜಾತಿಗೆ ಸೇರಿದಂಥವು. ಮೂಲತಃ ಇವೇನಂತಂದರೆ ಅತಿ ಹೆಚ್ಚು ಜಾತಿಗಳು ನಮ್ಮ ಸಿಹಿ ನೀರಿನಲ್ಲಿ ಅಥವಾ ಸಮುದ್ರದ ನೀರಿನಲ್ಲಿ ಜೀವಿಸುವಂಥ ಜೀವಿಗಳು. ಅಲ್ಲಿರುವಂಥ ಕಳೆ ಕಸ, ಅದರಲ್ಲೂ ಪ್ರಮುಖವಾಗಿ ಪಾಚಿಗಳನ್ನು ತಿಂದು ಇವು ಬೆಳೀತಾ ಇರ್ತವೆ. ಅದರಲ್ಲಿ ಕೆಲವು ಜಾತಿಗಳು ಮಾತ್ರ ನಮ್ಮ ಬೇರೆ ಕೀಟಗಳನ್ನು ಅಥವಾ ಬೇರೆ ನಮ್ಮ ಈ ಬಸವನ ಹುಳುಗಳನ್ನು, ಸಣ್ಣ ಸಣ್ಣ ಮರಿಗಳನ್ನು ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಮೀನುಗಳನ್ನು ಸಹ ಹಿಡಿದು ತಿನ್ಕೋತಾ ಇರ್ತವೆ. ಅವನ್ನ ಬಿಟ್ಟರೆ ಬಹುತೇಕ ಸಂದರ್ಭದಲ್ಲಿ ಇವೆಲ್ಲ ಸಸ್ಯಾಹಾರಿಗಳೇ. ಅದೇ ರೀತಿ ಕೆಲವೊಂದಷ್ಟು ಜಾತಿಗಳು ಈ ಬಸವನ ಹುಳುಗಳಲ್ಲೇ ಅಥವಾ ಮೃದ್ವಂಗಿಗಳಲ್ಲೇ ಶೇಕಡ ಒಂದು 10% ಪ್ರಮಾಣದ ಅಥವಾ 20% ಪ್ರಮಾಣದ ಈ ಬಸವನ ಹುಳುಗಳು ಭೂವಾಸಿಗಳು, ನೆಲದ ಮೇಲೆ ಬದುಕ್ತವೆ. ಈ ನೆಲದಲ್ಲಿ ಅವು ಕೂಡ ಹೆಚ್ಚಾಗಿ ಎಲ್ಲಿ ನೀರಿನ ಪಸೆ ಇದೆ, ಸಾವಯವ ಅಂಶ ಎಲ್ಲಿ ಜಾಸ್ತಿ ಇದೆ ಅಂಥ ಪ್ರದೇಶಗಳಲ್ಲಿ ಇವು ಹೆಚ್ಚಾಗಿ ಬದುಕ್ತವೆ. ಮತ್ತು ಹೆಚ್ಚಾನೆಚ್ಚು ಇವುಗಳು ಪ್ರಪಂಚದಾದ್ಯಂತ ಆರ್ದ್ರ ಮತ್ತು ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚಾಗಿರ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಇರ್ತವೆ. ಆದರೆ ಪ್ರಮುಖವಾಗಿ ಬೇಕಾಗಿರೋದು ಅಂದರೆ ಆರ್ದ್ರತೆ, ಇಮಿಡಿಟಿ, ತಂಪಾಗಿರಬೇಕು, ನೀರಿನ ಪಸೆ ಹೆಚ್ಚಾಗಿರಬೇಕು. ಅಂಥ ಪ್ರದೇಶಗಳಲ್ಲಿ ಇವು ಕಾಣಿಸ್ಕೋತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 50 ವರ್ಷಗಳಿಂದ ಈಚೆಗೆ ಇವು ಹೊಲದಲ್ಲಿ ಒಣ ಪ್ರದೇಶಗಳಲ್ಲೂ ಕೂಡ ತಾವು ಉಳ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಈ ಭೂವಾಸಿ ಮೃದ್ವಂಗಿಗಳೇನಿದ್ದಾವೆ ಅವು ನಿಧಾನವಾಗಿ ಈ ಒಂದು ಒಣ ಪ್ರದೇಶದಲ್ಲೂ ಕೂಡ ಉಳ್ಕೊಳ್ತಾ ಇದ್ದಾವೆ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಈಗೇನು ಈ ವರ್ಷದಂತೆ ಮಳೆ ಭಾಳ ಹೆಚ್ಚಾಗ್ತಾ ಇದೆ ಅಥವಾ ಪ್ರತಿದಿನ ಮಳೆ ಬೀಳ್ತಾ ಇದೆ, ಇಂಥ ಒಂದು ವಾತಾವರಣ ಈ ಒಂದು ಮೃದ್ವಂಗಿಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಭಾಳ ಪೂರಕವಾಗಿದೆ. ಪರಿಸರದಲ್ಲಿ ಇವುಗಳು ಏನು ಕೆಲಸ ಮಾಡ್ತವೆ? ಬಸವನ ಹುಳುಗಳು, ಈ ಬಸವನ ಹುಳುಗಳು ಪರಿಸರದಲ್ಲಿ ಮೂಲತಃ ನಾನು ಆಗಲೇ ಹೇಳ್ದಂಗೆ ಅಲ್ಲಿರುವಂಥ ಕಳೆ ಕಸಗಳನ್ನು ಅಥವಾ ಕಳೀತಾ ಇರುವಂಥ ಸಾವಯವ ಪದಾರ್ಥವನ್ನು ತಿಂದು ಬದುಕುವಂಥದ್ದು. ಅಂದರೆ ಎಲೆಗಳ ಕಸ ಏನು ಬಿದ್ದಿರುತ್ತೆ ಅದನ್ನೆಲ್ಲ ಕಳೆದ ಮೇಲೆ ಅದನ್ನು ತಿಂದು ಮತ್ತೆ ಮಣ್ಣು ಮಾಡುವಂಥದ್ದು ಅಥವಾ ನಮ್ಮ ಮಣ್ಣನ್ನು ಫಲವತ್ತು ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡ್ತವೆ. ಮತ್ತು ಹೆಚ್ಚಾಗಿ ನೀರಿನಲ್ಲಿ ಇವು ಇದ್ದಾಗ ಆ ನೀರನ್ನು ಸ್ವಚ್ಛ ಮಾಡುವಂಥ ಒಂದು ಕ್ರಿಯೆಯನ್ನು ನಡೆಸ್ಕೋತವೆ. ಅದ್ರ ಜೊತೆಗೆ ಪರಿಸರದಲ್ಲಿ ಇವು ಇನ್ನೂ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಇವು ಕೂಡ ಆಹಾರ. ಅದೇ ರೀತಿ ಕೆಲವೊಂದಷ್ಟು ಜಾತಿಗಳು ಬೇರೆ ಒಂದು ಸಣ್ಣ ಮೀನುಗಳಿರ್ಬೋದು ಅಥವಾ ಸಣ್ಣ ಬಸವನ ಹುಳುಗಳನ್ನು ಅವು ತಿನ್ಕೋತಾ ಇರೋದು ಒಂದು ಪರಿಸರ ಏನು ಆಹಾರ ಚಕ್ರದಲ್ಲಿ, ಆಹಾರ ಸರಪಳಿನಲ್ಲಿ ಇವು ಒಂದು ಮಹತ್ವದ ಅಂಗವಾಗಿದ್ದಾವೆ. ಕೃಷಿಯಲ್ಲಿ ಇದರದ್ದು ಭಾಳ ಪ್ರಾಮುಖ್ಯತೆ ಇದೆ. ಅದ್ರ ಜೊತೆಗೆ ನಮ್ಮ ಮನುಷ್ಯನಿಗೆ ಇವುಗಳ ಒಂದು ಏನಂತಂದರೆ ಈ ಗೀಳು ಎಲ್ಲಿ ಬಂತು ಅಂತಂದರೆ ಈ ಶಂಖಗಳು ಅಥವಾ ಚಿಪ್ಪುಗಳು ಇವುಗಳ ಅಲಂಕಾರಿಕವಾಗಿ ಭಾಳಷ್ಟು ಮಾನ್ಯತೆಯನ್ನು ಪಡ್ಕೊಂಡಿದ್ದಾವೆ. ಹಾಗಾಗಿ ಅವುಗಳ ಸಂಗ್ರಹ ಕೂಡ ಅಥವಾ ವಾಣಿಜ್ಯದಲ್ಲೂ ಕೂಡ ಕಲಾಕುಸರಿ ವಸ್ತುಗಳನ್ನು ಮಾಡೋದಕ್ಕೆ ಅಲಂಕಾರಕ್ಕಾಗಿ ಈ ಒಂದು ಶಂಖಗಳನ್ನು ಅಥವಾ ಚಿಪ್ಪುಗಳನ್ನು ಬಳಸ್ತಾ ಇದ್ದಾರೆ. ಮತ್ತು ಆಭರಣದ ತಯಾರಿಕೆಯಲ್ಲೂ ಕೂಡ ಇತ್ತೀಚೆಗೆ ಅವು ಭಾಳಷ್ಟು ಗಮನವನ್ನು ಪಡಿತಾ ಇದ್ದಾವೆ. ಹಾಗಾಗಿ ಇವು ವಾಣಿಜ್ಯಿಕವಾಗಿಯೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ. ಇನ್ನು ಕೃಷಿಗೆ ಬಂತು ಅಂತಂದರೆ ಭಾಳಷ್ಟು ಆನೆ ಸುಮಾರು 1979ರಲ್ಲಿ ನಮ್ಮ ದೇಶದಲ್ಲಿ ಡಾಕ್ಟರ್ ವೀರೇಶ್ ಅವರು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಈ ಒಂದು ಬಸವನ ಹುಳು ತೋಟದಲ್ಲಿ ಅಥವಾ ತೋಟದ ಅಂಗಳದಲ್ಲಿ ಗಿಡಗಳನ್ನು ತಿಂತಾ ಇದೆ, ಅಲಂಕಾರಿಕ ಗಿಡಗಳನ್ನು ತಿಂತಾ ಇದೆ ಅಂತ ಮೊದಲ ಬಾರಿ ಗುರುತಿಸಿದ್ರು. ಅದರ ನಂತರ ಇವುಗಳ ಸಂತತಿ ಭಾಳ ವ್ಯಾಪಕವಾಗಿ
ಕಾಣಿಸ್ಕೋತಾ ಇದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಕಾಫಿ ಅಥವಾ ಮಲೆನಾಡಿನ ನಮ್ಮ ಮೆಣಸು ಅಥವಾ ಏನು ಏಲಕ್ಕಿ ಈ ಬೆಳೆಗಳಲ್ಲಿ ಇದೊಂದು ಪ್ರಮುಖ ಪೀಡೆ ಆಗಿದೆ. ಅದ್ರ ಜೊತೆಗೆ ಶುಂಠಿ ಅರಿಶಿಣದಲ್ಲೂ ಕೂಡ ಇದರ ಹಾವಳಿ ತುಂಬ ಹೆಚ್ಚಾಗ್ತಾ ಇದೆ. ಈಗ ಮುತ್ತುಗಳ ಸಾಕಾಣಿಕೆ ಬಗ್ಗೆ ತಾವು ಕೇಳಿರ್ಬೋದು. ಇಲ್ಲ, ಅದ್ರ ಬಗ್ಗೆ ನಾನು ಇವತ್ತು ಏನು ಹೇಳೋಕೆ ಹೋಗೋದಿಲ್ಲ. ಅದು ಕೂಡ ಈ ಒಂದು ಮೃದ್ವಂಗಿಗಳ ಜಾತಿಗೆ ಸೇರಿದಂಥ ಪ್ರಾಣಿಗಳಿಂದ ಬರೋದು. ಅದಕ್ಕೋಸ್ಕರನೇ ನಾನು ಹೇಳಿದ್ದು ವಾಣಿಜ್ಯಿಕವಾಗಿ ಅವುಗಳು ಬಹಳ ಮಹತ್ವವನ್ನು ಪಡಿತಾ ಇದ್ದಾವೆ. ಯಾಕೆ ನಾನು ಅದನ್ನು ಹೇಳೋದ್ರಿಂದ ಅದೊಂದು ಉಪಯೋಗಿ ಜೀವಿ, ಉಪಯೋಗಕಾರಿ ಮೃದ್ವಂಗಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕೆಂದ್ರೆ ನಾನೀಗ ಹಾನಿ ಮಾಡ್ತಾ ಇರೋ ಅದನ್ನು ಕೂಡ ಮೃದ್ವಂಗಿನೇ. ನಾನು ಹಾನಿ ಮಾಡ್ತಾ ಇರೋ ಮೃದ್ವಂಗಿಗಳ ಬಗ್ಗೆ ಅಷ್ಟೇ ಇವತ್ತು ಈಗ ಆಯ್ತು. ಈಗ ಬಸವನ ಹುಳು ಒಂದು ಅರ್ಥದಲ್ಲಿ ಪರಿಸರದಲ್ಲಿರುವಂತಹ ಸಾವಯವ ತ್ಯಾಜ್ಯವನ್ನ ತಿಂದು ಮತ್ತೆ ಮಣ್ಣಿಗೆ ಸೇರಿಸುವಂತಹ ಪುಣ್ಯದ ಕೆಲಸ ಎಲ್ಲ ಮಾಡ್ತಾ ಇದೆ ಅಂತಂದ್ಮೇಲೆ ಅದು ಬೇರೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಅಂದಮೇಲೆ ಇವುಗಳನ್ನ ಯಾಕೆ ಹತೋಟಿ ಮಾಡಬೇಕು ಅಂತ. ಇದು ಎಲ್ಲವೂ ನಮಗೆ ಹಾನಿಕಾರಕವಾದಂಥವಲ್ಲ. ಈಗ ನಮ್ಮ ಪರಿಸರದಲ್ಲಿ, ನಮ್ಮ ಭಾರತದಲ್ಲಿ ಸುಮಾರು 1500 ಬಗೆಯ ಈ ಬಸವನ ಹುಳುಗಳು ಇದ್ದಾವೆ ಅಂತೇಳಿ, ಅಥವಾ ಬಸವನ ಹುಳುಗಳು ಮತ್ತು ಗೊಂಡೆ ಹುಳುಗಳು ಎರಡು ಸೇರಿಕೊಂಡು ಸ್ನೈಲ್ಸ್ ಆ್ಯಂಡ್ ಸ್ಲಗ್ಸ್ ಅಂತೇಳಿ ಕರಿತೀವಿ. ಬಸವನ ಹುಳು ಅಂದರೆ ಯಾವುದಕ್ಕೆ ಶಂಕು ಇದೆಯೋ ಅದಕ್ಕೆ ಬಸವನ ಹುಳು ಅಂತೀವಿ, ಯಾವುದಕ್ಕೆ ಶಂಕು ಇರೋದಿಲ್ವೋ ಅದಕ್ಕೆ ಗೊಂಡೆ ಹುಳು ಅಥವಾ ಮಲೆನಾಡು ಕಡೆ ಅದನ್ನು ಬೊಂಡಾಲು ಅಂತೇಳಿ ಕರೀತಾರೆ. ಈ ಒಂದು ಹುಳುಗಳು ಏನು ಮಾಡ್ತವೆ ಅಂತಂದರೆ, ಅವಕಾಶ ಅಥವಾ ಪರಿಸರ ಅವಕ್ಕೆ ಪೂರಕವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಬೀಜಗಳನ್ನು ಹಾಕಿ ನಾವು ಮೊಳಕೆ ಬರುವಂಥ ಸಂದರ್ಭದಲ್ಲಿ ಆ ಮೊಳಕೆಗಳನ್ನು ತಿನ್ಕೊಂಡ್ಬಿಡುತ್ತೆ. ಇದು ಹೆಚ್ಚಾಗಿ ನಮಗೆ ದೊಡ್ಡ ಪ್ರಮಾಣದ ನಷ್ಟ ನಮಗೆ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ, ಉತ್ತರ ಕರ್ನಾಟಕದ ನಮ್ಮ ಬಿಜಾಪುರ, ಬಾಗಲಕೋಟೆ, ಬೀದರ್, ಗುಲ್ಬರ್ಗ ಮತ್ತು ಧಾರವಾಡ, ಹಾವೇರಿ ಜಿಲ್ಲೆ ಅಥವಾ ಬೆಳಗಾವಿ ಜಿಲ್ಲೆಗಳಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವು ಈ ಬಿತ್ತನೆ ಮಾಡಿದಂಥ ಹತ್ತಿ ಇರ್ಬೋದು, ಹೆಸರಿರ್ಬೋದು, ಉದ್ದಿರ್ಬೋದು ಅಥವಾ ಜೋಳ ಇರ್ಬೋದು, ಭಾಳಷ್ಟು ನಷ್ಟ ಮಾಡ್ತಾಯಿದೆ. ಅದೇ ರೀತಿ ನಮ್ಮ ದಕ್ಷಿಣ ಭಾಗದಲ್ಲಿ ನಮ್ಮ ಪಿರಿಯಾಪಟ್ಟಣ, HD ಕೋಟೆ, ಹುಣಸೂರು ಈ ಭಾಗದಲ್ಲಿ ಇವು ಭತ್ತ ರಾಗಿಯನ್ನು ಕೂಡ ಬಿತ್ತನೆ ಮಾಡಿದಂಥ ಭತ್ತ ರಾಗಿಯನ್ನು ಕೂಡ ತಿಂದು ನಾವು ಮತ್ತೆ ಹೊಸದಾಗಿ ಬಿತ್ತನೆ ಮಾಡಬೇಕು. ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡ್ತಾಯಿದೆ. ಅದು ಯಾವಾಗ ಅಂತಂದರೆ, ನಾವು ಕರೆಕ್ಟಾಗಿ ಮಳೆ ಬಂತು ಅದುವಾಗಿದೆ ಅಂತೇಳಿ ಬಿತ್ತನೆ ಮಾಡಿರ್ತೀವಿ, ಬೀಜ ಮುಗಿದೋಗಿರ್ತವೆ, ಆ ಟೈಮ್ನಲ್ಲಿ ಇವು ತಿಂದು ಹೋಗಿರ್ತವೆ, ಮತ್ತು ನಾವು ಬೀಜಕ್ಕೆ ಹುಡುಕಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದು ಭಾಳಷ್ಟು ತುಂಬಲಾರದ ನಷ್ಟ. ಏಕೆಂದರೆ ಬೀಜ ಸಿಕ್ಕಲಿಲ್ಲ ನಮಗೆ, ಅಥವಾ ಬೈ ಚಾನ್ಸ್ ಏನಾದರೂ ಮಳೆ ಹೆಚ್ಚು ಕಮ್ಮಿ ಆಗಿ ಮತ್ತೆ ಮಳೆ ಸಿಕ್ಕಲಿಲ್ಲ ಅಂತಂದರೆ ನಮಗೆ ನಮ್ಮ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗೋಗ್ತದೆ. ಆ ಕಾರಣಕ್ಕೋಸ್ಕರ ಇವು ನಿರ್ವಹಣೆ ಮಾಡೋದು ಅನಿವಾರ್ಯ. ಈ ಕಾಫಿ ತೋಟದಲ್ಲಿ ಅಥವಾ ಏಲಕ್ಕಿ ತೋಟದಲ್ಲಿ ಅಲ್ಲಿ ಯಾವ ಥರ ನಷ್ಟ ಮಾಡ್ತವೆ? ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಇವು ಸಾಧಾರಣವಾಗಿ ಎಲೆಗಳನ್ನು ತಿಂದು ನಷ್ಟ ಮಾಡ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ಹೂವುಗಳನ್ನು ಕೂಡ ನಷ್ಟ ಮಾಡ್ತದೆ. ನಮ್ಮ ತರಕಾರಿ ಬೆಳೆಗಳಲ್ಲಿ ಇವು ಎಲೆಗಳು, ಹೂವುಗಳು ಮತ್ತು ಕಾಯಿಗಳನ್ನು ಕೊರೆದು ನಾಶ ಮಾಡಿಬಿಡ್ತವೆ. ಈಗ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಒಂದು ಸ್ವಲ್ಪ ಎಲ್ಲಾದರೂ ಕಾಯಿಯನ್ನು ಅದು ಸ್ವಲ್ಪ ಗಾಯ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಕೊಳೆಯೋದಕ್ಕೆ ಶುರುವಾಗ್ತದೆ. ಕೊಳ್ತೋಯ್ತು ಅಂದರೆ ಅದನ್ನು ನಾವು ಹೊಲದಲ್ಲಿ ಕೀಳೋದಕ್ಕೂ ತೊಂದರೆ ಆಗ್ತದೆ. ಹೀಗಾಗಿ ಇದು ಭಾಳ ನಷ್ಟವನ್ನು ಉಂಟು ಮಾಡ್ತಾಯಿದೆ. ಮತ್ತು ಕೆಲವೊಂದಷ್ಟು ಕೃಷಿ ಪದ್ಧತಿಗಳು, ನಮ್ಮ ಇವತ್ತಿನ ಕೃಷಿ ಪದ್ಧತಿಗಳು ಈ ಒಂದು ಹುಳುಗಳಿಗೆ ಭಾಳ ಪೂರಕವಾಗಿದ್ದಾವೆ. ಏನಪ್ಪ ಅಂತಂದರೆ, ಇವತ್ತು ನಾವು ಈ ಮಲ್ಚನ್ನು ಭಾಳಷ್ಟು ಯೂಸ್ ಮಾಡ್ತಾಯಿದ್ದೇವೆ. ಅದು ಸಾವಯವ ಇರ್ಬೋದು, ಪ್ಲಾಸ್ಟಿಕ್ ಮಲ್ಚ್ ಇರ್ಬೋದು. ಆ ಒಂದು ಸಂಸ್ಕೃತಿ ಈ ಒಂದು ಹುಳುಗಳು ನಮ್ಮ ಹೊಲದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ನಾವು ನಮ್ಮ ಶುಂಠಿ ಬೆಳೆಯನ್ನೇ ತಗೊಳ್ಳೋಣ. ಶುಂಠಿ ಬೆಳೆ ಅದು ಜರ್ಮಿನೇಟ್ ಆಗಬೇಕು, ಮೊಳಕೆ ಬರಬೇಕು ಅಂದರೆ ನಾವು ಅದಕ್ಕೆ ಹುಲ್ಲು ಅಥವಾ ತರಗಿನ ಒಂದು ಮುಚ್ಚಳಿಕೆಯನ್ನು ಮಾಡ್ತೀವಿ. ಈ ಮುಚ್ಚಿನ ಕೆಳಗೆ ಇದ್ದಾಗ ಇದು ಒಂದು ಯಾವಾಗಲೂ ಬೆಳಕಿನಲ್ಲಿ ಇರೋದಿಲ್ಲ. ಇದೊಂದು ನಿಶಾಚಾರಿ ಪ್ರಾಣಿ. ನಾವೆಲ್ಲ ಹೊಲ ಬಿಟ್ಟು ಮನೆಗೆ ಬಂದಾಗ ಇವು ನಮ್ಮ ಹೊಲದಲ್ಲಿ ಪ್ರತ್ಯಕ್ಷ ಆಗ್ತವೆ. ಮತ್ತು ನಾವು ಹೊಲಕ್ಕೆ ಹೋಗೋಷ್ಟರೊಳಗೆ ಇವು ಇರೋದಿಲ್ಲ, ಮಾಯ ಆಗಿಬಿಡ್ತವೆ. ಬೆಳಗ್ಗೆ ಬರೋಷ್ಟರೊಳಗೆ ಸೂರ್ಯ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಮತ್ತೆ ವಾಪಸ್ಸು ಒಳಗೋಗ್ತವೆ. ಹಾಗಾಗಿ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆರಂಭದಲ್ಲಿ ಭಾಳಷ್ಟು ಜನ ರೈತರಿಗೆ ತಮ್ಮ ಹೊಲದಲ್ಲಿ ಏನೋ ತೊಂದರೆ ಆಗಿದೆ, ಯಾರೋ ತಿನ್ಕೊಂಡಿದ್ದಾರೆ ಗಿಡಗಳನ್ನ ಅಂತ ಗೊತ್ತಾಗುತ್ತೆ. ಆದರೆ ಯಾರು ಅನ್ನೋ ಒಂದು ಗುರುತು ಸಿಗೋದಿಲ್ಲ. ಯಾಕೆಂದರೆ ಇವು ಸುಮ್ಮನೆ ಮಲಗಿರ್ತವೆ. ನೀವು ಮೊದಲೇ ಆರಂಭದಲ್ಲೇ ಹೇಳ್ದಂಗೆ ಈ ಒಂದು ಭಾಳ ಸೈಲೆಂಟ್ ಆಗಿರುವಂಥ, ಮೃದುವಾಗಿರುವಂಥ ಜೀವಿಗಳು. ಇವು ನಮ್ಗೆ ಹಾನಿ ಮಾಡ್ತಾವೆ ಅನ್ನೋ ಒಂದು ಅನಿಸಿಕೆ ಎಲ್ಲ ರೈತರದೇ ಇದ್ದೇ ಇರುತ್ತೆ ಸಾಧಾರಣವಾಗಿ. ಇದರ ಅನುಭವ ಇಲ್ಲದೇ ಇರೋರಿಗೆ ಹಾಗೇ ಅನಿಸುತ್ತೆ, ಮೊದಲ ಅನುಭವ ಹಾಗೇ ಇರ್ತದೆ. ಹಾಗಾಗಿ ಗೊತ್ತಾಗೋದಿಲ್ಲ. ಅದು ಒಂದು. ಅದೇ ರೀತಿ ಬೇರೆ ನಮ್ಮ ತೋಟದ ಬೆಳೆಗಳಲ್ಲಿ ಇವತ್ತು ನಾವು ಭಾಳಷ್ಟು ಕಳೆಗಳನ್ನು ಅಲ್ಲೇ ಮುಚ್ಚಿಗೆ ಮಾಡೋದು, ಕಟಾವು ಮಾಡದೇ ಇರೋದು ಅಥವಾ ಉಳುಮೆ ಮಾಡದೇ ಇರುವಂಥದ್ದು, ಮತ್ತು ನೀರು
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಾವು ನೀರಾವರಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು ಅಥವಾ ಡ್ರಿಪ್ ಇರಿಗೇಷನ್, ಸೊ ದಟ್ ನಮ್ಮ ಪರಿಸರದಲ್ಲಿ ಅಥವಾ ಮಣ್ಣಿನಲ್ಲಿ ಯಾವಾಗಲೂ ಹಸಿ ಇರ್ತದೆ. ಈ ಹಸಿ ಇದ್ದಂಥ ವಾತಾವರಣ ಏನು ಮಾಡುತ್ತೆ, ಈ ಮೃದ್ವಂಗಿಗಳು, ಅದರಲ್ಲೂ ಬಸವನ ಹುಳುಗಳು ಅಥವಾ ನಮ್ಮ ಗೊಂಡೆ ಹುಳುಗಳು ಭಾಳ ವೇಗವಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಒಂದಷ್ಟು ಸಂದರ್ಭಗಳಲ್ಲಿ ಏನಾದರೂ ಮಳೆ ಇಲ್ಲ, ಆ ವರ್ಷ ನಮಗೆ ಬರ ಬಂತು ಅಂತಂದರೆ ಇವು ಭೂಮಿಯ ಒಳಗಡೆ ಹೋಗಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೋತವೆ. ಈ ಬಸವನ ಹುಳುಗಳು ಕನಿಷ್ಠ 6ರಿಂದ 18 ತಿಂಗಳವರೆಗೆ ಆ ಒಂದು ಒಣ ಮಣ್ಣಿನಲ್ಲಿ ಹಾಗೇ ಇರ್ಬೋದು, ಜೀವಂತವಾಗಿರ್ತವೆ. ಆದರೆ ಏನು ಚಟುವಟಿಕೆ ಇರೋದಿಲ್ಲ, ಹೊರಗೆ ಬರೋದಿಲ್ಲ. ಅಲ್ಲೇ ಕೆಳಗಡೆ ಕನಿಷ್ಠ ಒಂದು 10ರಿಂದ 15 ಸೆಂಟಿಮೀಟರ್ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತವೆ. ಮಣ್ಣು ಹೊಡಗಿದ್ರೂ ಕೂಡ ಈ ಹುಳ ಸಾಯೋದಿಲ್ಲ. ಇದ್ರ ಜೀವನ ಚಕ್ರ ಹೇಗೆ? ಜೀವನ ಚಕ್ರ ಇದು ಸಾಧಾರಣವಾಗಿ ಇದು ಒಂದು ದ್ವಿಲಿಂಗಿ ಇರುವಂಥದ್ದು. ಒಂದು ಪ್ರೌಢ ಬಸವನ ಹುಳು ಸಾಧಾರಣವಾಗಿ ಕನಿಷ್ಠ 50ರಿಂದ 5,000 ಮೊಟ್ಟೆಗಳನ್ನು ಇಡುವಂಥ ಒಂದು ತಾಕತ್ತಿದೆ. ಸುಮಾರು ಇದು ಪ್ರೌಢಾವಸ್ಥೆಗೆ ಬಂದ 50 ದಿನಗಳಿಂದ ಹಿಡಿದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ 2 ವರ್ಷಗಳವರೆಗೆ ಇದು ಬದುಕಿರುತ್ತದೆ. ಆ 2 ವರ್ಷಗಳವರೆಗೂ ಪ್ರತಿದಿನ ಅಥವಾ ಕೆಲವೊಂದಷ್ಟು ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಅಥವಾ 2 ಬಾರಿ ಇದು ಮೊಟ್ಟೆಗಳನ್ನು ಹಾಕುತ್ತಾ ಹೋಗ್ತದೆ. ಮತ್ತು ಇದಕ್ಕೆಲ್ಲ ವಾತಾವರಣ ಯಾವ ರೀತಿ ಪೂರಕವಾಗಿದೆ ಅಂತೇಳಿ, ಮಳೆ ಇದ್ದಂಥ ವಾತಾವರಣದಲ್ಲಿ ಇವು ಹೆಚ್ಚಾಗಿ ಮತ್ತು ಆಹಾರದ ಲಭ್ಯತೆ ಇದ್ದಾಗ ಅವುಗಳ ಸಂಖ್ಯೆ ಆಧಾರದ ಮೇಲೆ ಇವು ಮೊಟ್ಟೆಗಳನ್ನು ಇಟ್ಕೋತಾ ಹೋಗ್ತವೆ. ಬಸವನ ಹುಳುಗಳು ಆ ಒಂದು ವೇಗವಾಗಿ ಅಭಿವೃದ್ಧಿ ಹೊಂದುತ್ತವೆ ಅನ್ನೋ ಒಂದು ಕಾರಣದಿಂದನೇ ಭಾಳಷ್ಟು ಸಲ ಇದನ್ನು ಮಾಡಿದ್ರು. ಮತ್ತು ಇವತ್ತು ನಮ್ಮ ದೇಶದಲ್ಲಿ ಭಾಳಷ್ಟು ತೊಂದರೆ ಕೊಡ್ತಾ ಇರುವಂಥ, ನಷ್ಟ ಉಂಟು ಮಾಡ್ತಾ ಇರುವಂಥ ಒಂದೇ ಒಂದು ಮೃದ್ವಂಗಿ ಅಂತಂದರೆ ನಮ್ಮ ಲೆಸೆಕೆಟಿನಾ ಫುಲಿಕಾ ಅಂತೇಳಿ. ಇದಕ್ಕೆ ಮೊದಲು ಅದನ್ನು ಅಕೆಟಿನಾ ಫುಲಿಕಾ ಅಂತ ಕರಿತಾಯಿದ್ರು. ಈಗ ಅದರ ಹೆಸರನ್ನು ಸ್ವಲ್ಪ ಮಾರ್ಪಾಟು ಮಾಡಿ ಲೆಸೆಕೆಟಿನಾ ಅಂತೇಳಿ ಒಂದು ನಾಮಕರಣ ಮಾಡಿದ್ದಾರೆ. ಇದನ್ನು ನಾವು ಜೈಂಟ್ ಆಫ್ರಿಕನ್ ಸ್ನೈಲ್ ಅಂತೇಳಿ ಕರಿತೀವಿ. ಆಫ್ರಿಕಾದ ದೈತ್ಯ ಬಸವನ ಹುಳು ಅಂತೇಳಿ. ಯಾಕದು ಅಂತಂದರೆ ಅದರ ಶಂಖ ಸುಮಾರು ಕೆಲವೊಂದಷ್ಟು ಸಂದರ್ಭಗಳಲ್ಲಿ 12 ಸೆಂಟಿಮೀಟ್ರ್ ಎತ್ತರಕ್ಕೆ ಅಥವಾ ಉದ್ದಕ್ಕೆ ಬೆಳೆಯುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಇದಕ್ಕೆ ಆ ಒಂದು ಹೆಸರು ಬಂದಿದೆ. ನಮ್ಮ ದೇಶದಲ್ಲೂ ಇದೆಯಾ ಇದು ನಮ್ಮ ದೇಶದಲ್ಲೇ ಇದೆ. ಇದು ಸುಮಾರು 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ 1957-58 ಈ ಸುಮಾರಿಗೆ ಆ ಕಾಲದಲ್ಲಿದ್ದಂಥ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿದ್ದಂಥ ಒಬ್ಬ ಮೃದ್ವಂಗಿ ತಜ್ಞ ಅವರು ನಮ್ಮ ದೇಶಕ್ಕೆ ಇದನ್ನು ತಗೊಂಬಂದರು. ಅವರೇನು ಮಾಡಿದ್ರು, ಈ ಒಂದು ವಿಲಿಯಂ ಹೆನ್ರಿ ಬೆನ್ಸನ್ ಅಂತೇಳಿ ಅವ್ರ ಹೆಸರು. ಅವರು ಇದನ್ನು ಯಾಕೆಂದರೆ ಇದನ್ನು ಅಲಂಕಾರಿಕ ಒಂದು ಪ್ರಾಣಿಯಾಗಿ ಸಾಕುವಂಥದ್ದು, ಅಥವಾ ನಮ್ಮಲ್ಲಿ ಈಗ ನಾಯಿ ಬೆಕ್ಕು ಸಾಕಿದಾಗೆ ಅಥವಾ ಮೀನುಗಳನ್ನು ಸಾಕಿದಾಗೆ ಅಥವಾ ಪಕ್ಷಿಗಳನ್ನು ಮನೆಗಳಲ್ಲಿ ಸಾಕಿದಾಗೆ ಈ ಮೃದ್ವಂಗಿಗಳನ್ನು ಕೂಡ ಒಂದು ನೀರಿನ ತೊಟ್ಟಿನಲ್ಲಿ ಇಟ್ಟುಕೊಂಡು ಸಾಕುವಂಥ ಪದ್ಧತಿ ಭಾಳ ಹಿಂದಿನಿಂದನೂ ನಮ್ಮ ಮನುಷ್ಯರಲ್ಲಿ ಬೆಳ್ಕೊಂಬಂದಿದೆ. ಹಾಗಾಗಿ ಇವರು ಕೂಡ ಇದನ್ನು ಮಾರಿಷಸ್ನಿಂದ ನಮ್ಮ ದೇಶಕ್ಕೆ ತಂದರು. 19ನೇ ಶತಮಾನದ ಮಧ್ಯಭಾಗದಲ್ಲಿ ತಂದರು. ಅವರು 1957ರಲ್ಲಿ ನಮ್ಮ ದೇಶ ಬಿಟ್ಟು ಹೋದರು. ಹೋಗೋ ಮೊದಲು ಈ ಒಂದು ಜೊತೆ ಹುಳುಗಳನ್ನು ಅವರ ಸ್ನೇಹಿತರಿಗೆ, ಇಲ್ಲೇ ಇದ್ದಂಥ ಸ್ನೇಹಿತರಿಗೆ ಕೊಟ್ಟು ಹೋದರು. ಆ ಹುಳುಗಳು ಯಾಗೋ ಅವರ ಕಣ್ಣು ತಪ್ಪಿಸಿ ತೋಟಕ್ಕೆ ಹೋದವು ಕ್ರಮೇಣವಾಗಿ ಬೆಳೆಗಳನ್ನು ತಿನ್ನೋದಕ್ಕೆ, ಗಿಡಗಳನ್ನು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ರು. ಆರಂಭದಲ್ಲಿ ಇವು ಮನೆ ಒಳಗೆ ಇದ್ವು ಗಾಜಿನ ತೊಟ್ಟಿನಲ್ಲಿ. ಯಾವಾಗ ಇವಾಗ ಮಣ್ಣಿಗೆ ಸಿಕ್ಕುವೋ ಇವಕ್ಕೆ ಭಾಳ ಖುಷಿ ಆಯಿತೇನೋ, ಭಾಳ ಬೇಗ ಗಿಡಗಳನ್ನು ತಿನ್ನೋಕ್ಕೆ ಮಾಡಿದ್ರು. 1858ರಲ್ಲಿ ಈ ಒಂದು ದೈತ್ಯ ಆಫ್ರಿಕನ್ ಬಸವನ ಹುಳು ನಮ್ಮ ಗಿಡಗಳನ್ನು ತಿಂತಾ ಇದೆ ಅನ್ನುವಂಥ ಒಂದು ದಾಖಲೆ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಇದು ಕಲ್ಕತ್ತಾದಲ್ಲಿ ಮೊದಲಿಗೆ ಗುರುತಿಸಲ್ಪಟ್ಟದ್ದು. ಮತ್ತು ನಮ್ಮ ರಾಜ್ಯಕ್ಕೆ ಬಂದ ಹಾಗೆ ನಾನು ಆಗಲೇ ಹೇಳ್ದಂಗೆ 1979ರಲ್ಲಿ ಡಾಕ್ಟರ್ ಜಿ ಕೆ ವೀರೇಶು ಪುಟ್ಟರುದ್ರಯ್ಯ ಇವರು ಇದನ್ನು ಬೆಂಗಳೂರಿನ ಆಸುಪಾಸಿನ ತೋಟಗಳಲ್ಲಿ, ಉದ್ಯಾನವನಗಳಲ್ಲಿ ಇದನ್ನು ಗಮನಿಸಿರೋದನ್ನು ದಾಖಲೆ ಮಾಡಿದ್ದಾರೆ. ಈಗ ಶಂಖ ಇರೋದು, ಶಂಖ ಇಲ್ದಲೇ ಇರೋದು ಅಂತ ಹೇಳಿದ್ರಲ್ಲ, ಕೊನೆವರೆಗೂ ಅವುಗಳ ದೇಹದ ಮೇಲೆ ಶಂಖ ಯಾವಾಗಲೂ ಇರುತ್ತೆ. ಶಂಖ ಇರುವಂಥ ಪ್ರಭೇದಗಳೇ ಬೇರೆ. ಅವುಗಳನ್ನು ನಾವು ಸ್ನೈಲ್ಸ್ ಅಂತೇಳಿ ಕರಿತೀವಿ ಅಥವಾ ಶಂಖದ ಹುಳುಗಳು ಅಂತ ಕರಿತೀವಿ. ಅದೇ ರೀತಿ ಕೆಲವೊಂದಷ್ಟು ಇದರ ಒಂದು ದಾಯಾದಿಗಳೇ, ಅವಕ್ಕೆ ಶಂಖ ಇದ್ರೂ ಕಾಣಿಸೋದಿಲ್ಲ, ಭಾಳ ತೃಣಗಾತ್ರದಲ್ಲಿರುತ್ತೆ ಅಥವಾ ಅದು ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಅದು ಒಂದು ರೀತಿ ಮೇಲ್ಗಡೆ ಒಂದು ಚರ್ಮದ ಹೊದಿಕೆ ರೀತಿಯೇ ಇರುತ್ತೆ, ಅದರೊಳಗೇ ಇವು ಮುದುಡ್ಕೊಂಡು ಕೂತ್ಕೊಬಿಡ್ತವೆ. ಆದರೆ ಶಂಖದ ಹುಳುದಲ್ಲಿ ಏನಾಗುತ್ತೆ, ಅದರ ದೇಹವೆಲ್ಲ ಕಂಪ್ಲೀಟ್ ಶಂಖದಿಂದ ಈಚೆ ಬರುತ್ತೆ,
ಅದು ಚಟುವಟಿಕೆಯಿಂದ ಇದ್ದಾಗ ತಿನ್ನಬೇಕಾದ್ರೆ ನಡಿಬೇಕಾದ್ರೆ ಎಲ್ಲ ಅದು ಹೊರಗೆ ಬರುತ್ತೆ. ಮತ್ತು ಏನಾದರೂ ಅಲ್ಲಿ ತೊಂದರೆ ಆಗ್ತಾ ಇದೆ, ಪರಿಸರದಲ್ಲಿ ತೊಂದರೆ ಇದೆ, ಅಥವಾ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಅಥವಾ ಅವು ನಿದ್ದೆ ಮಾಡಬೇಕು ಅಂದಾಗ ಮತ್ತೆ ಶಂಖದೊಳಗೆ ಸಂಪೂರ್ಣವಾಗಿ ಹೊರಗೋಗ್ಬಿಡ್ತವೆ. ಹೊರಗಡೆ ಅದ್ರ ಕಾಲನ್ನಷ್ಟೇ ಬಿಟ್ಟಿರ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಕಣ್ಣುಗಳನ್ನು ಬಾಯಿಯನ್ನು ಮಾತ್ರ ಹೊರಗಿಟ್ಟಿರ್ತವೆ. ಮಿಕ್ಕಿದಂಥ ಎಲ್ಲ ಸಂದರ್ಭಗಳು ಅದನ್ನು ಸಂಪೂರ್ಣವಾಗಿ ಆ ಶಂಖದ ಒಳಕ್ಕೆ ತೂರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಈ ಬಸವನಹುಳುಗಳಿದೆ. ಇವತ್ತಿನ ದಿನಗಳಲ್ಲಿ ನಮಗೆ ಈ ಎರಡೂ ಜಾತಿಗಳು ಭಾಳಷ್ಟು ಸಾಮಾನ್ಯವಾಗಿ ನಮಗೆ ಕಾಣಿಸ್ಕೋತವೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಈ ಬಸವನ ಹುಳುಗಳು ಅಥವಾ ಮೃದ್ವಂಗಿಗಳು ಮತ್ತು ಗೊಂಡೆ ಹುಳುಗಳ ವೈವಿಧ್ಯತೆ ನಮಗೆ ಕಾಣಿಸುವಂಥದ್ದು ಎರಡು ಸೀಮೆಗಳಲ್ಲಿ. ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿಗಿಂತ ಹೆಚ್ಚಿನ ವೈವಿಧ್ಯತೆ ನಮಗೆ ಈಶಾನ್ಯ ರಾಜ್ಯಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬಸವ ಅಂದ್ರೆ ನಮ್ಮ ಕಡೆ ಎಲ್ಲ ಎತ್ತುಗಳು, ಹೌದು, ಅವಕ್ಕೆ ಹೇಳ್ತಾರೆ. ಇವಕ್ಕೆ ಯಾಕೆ ಆ ಹೆಸರು ಬಂತು? ಏನಾದ್ರು ಕೊಂಬು ಥರ ಇದೆಯಾ ಇದಕ್ಕೆ? ಅದು ಆ ಕೊಂಬು ಇರುವಂಥ ಕಾರಣಕ್ಕೋಸ್ಕರ ಯೂಶಲಿ ಆ ಕೊಂಬುಗಳು ಏನು ಅಂತಂದರೆ, ಆ ಕೊಂಬುಗಳ ತುದಿನಲ್ಲಿ ಇವುಗಳ ಕಣ್ಣುಗಳಿರ್ತವೆ. ಮತ್ತು ಈ ಕೊಂಬುಗಳನ್ನು ಅವು ವಾಪಸ್ ಇದು ಮಾಡ್ಕೋತವೆ. ನಮ್ಮ ಟಿ ವಿಗಳಲ್ಲಿ, ರೇಡಿಯೋಗಳಲ್ಲಿ ಆ್ಯಂಟೆನಾ ಇದ್ದಂಗೆ ಬೇಕಾದ, ಅಥವಾ ಕಾರ್ಗಳಲ್ಲಿ ಆ್ಯಂಟೆನಾಗಳು ಹೇಗಿರ್ತಾ ಇದ್ವೋ ಬೇಕಂದಾಗ ನಾವು ಎತ್ಕೋಬೋದು, ಬೇಡ ಅಂದಾಗ ಅದನ್ನು ಮುಚ್ಚಿಡ್ತಾ ಇದ್ವಿ. ಅದು ಪ್ರಮುಖವಾಗಿ ನಮ್ಮ ರೇಡಿಯೋದಲ್ಲಿ ಹಿಂದೆ ಇದ್ದದ್ದೇ ಅದು. ಆ್ಯಂಟೆನಾ ಎತ್ಕೊಂಡೆ ನಾವು ಅದಕ್ಕೆ ಸಿಗ್ನಲ್ ಚೆನ್ನಾಗಿ ಸಿಗ್ತಾಯಿತ್ತು. ಇದು ಕೂಡ ಅದೇ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡ್ತವೆ. ಅವು ಸಾಧಾರಣವಾಗಿ ಎರಡು ಇರ್ತವೆ. ಈ ಬಸವನ ಹುಳುಗಳಲ್ಲಿ ಎರಡು ಇರ್ತವೆ. ಆ ಕಾರಣಕ್ಕೋಸ್ಕರ ಇದಕ್ಕೆ ಆ ಹೆಸರು ಬಂದಿದೆ, ಬಸವನ ಹುಳು ಅಂತೇಳಿ. ಆಯಿತು ಸರ್, ಈಗ ಬಸವನ ಹುಳುವಿನ ಎಲ್ಲ ಚರಿತ್ರೆನೂ ತಿಳ್ಕೊಂಡಂಗೆ ಆಯಿತು. ಅದರ ಹತೋಟಿ ವಿಧಾನನ ಹೇಳ್ಬಿಡಿ. ಮತ್ತು ಇದರ ಹತೋಟಿ ಅತ್ಯಂತ ಸರಳವಾದಂಥ ವಿಧಾನ ಅಂತಂದರೆ, ಇದನ್ನು ಕೈಯಿಂದ ಆರಿಸಿ ಸಂಗ್ರಹ ಮಾಡಿ ಒಂದು ಪ್ಲಾಸ್ಟಿಕ್ ಅಥವಾ ಸಿಮೆಂಟ್ ತೊಟ್ಟಿನಲ್ಲಿ ಹಾಕಿ ಅದ್ರ ಮೇಲುಗಡೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ, ಅಡಿಗೆ ಉಪ್ಪು, ಅದರಲ್ಲಿರುವಂಥ ನೀರನ್ನೆಲ್ಲ ಅದು ಬಿಟ್ಬಿಡ್ತದೆ. ಹೆಸರೇ ಹೇಳ್ದಂಗೆ ಅದು ಮೃದ್ವಂಗಿಗಳು. ಹಾಗಾಗಿ ಅದ್ರ ಮೇಲ್ಗಡೆ ಒಂದು ಲೋಳೆ ಅಂತ ಪದಾರ್ಥ ಇರುತ್ತೆ. ಈ ಉಪ್ಪು ಆ ಲೋಳೆ ಅಂತ ಪದಾರ್ಥವನ್ನು ಸ್ವಲ್ಪ ಸರಿಸಿ ಅದು ಕರಗೋ ರೀತಿ ಮಾಡುತ್ತೆ. ಆ ಲೋಳೆ ಹೋಯಿತು ಅಂತಂದರೆ ಇದು ಬದುಕೋದು ಕಷ್ಟ. ಅದು ತಿರುಗಾಡಬೇಕಾದ್ರಾಗಲಿ, ಉಸಿರಾಡಬೇಕಾದ್ರಾಗಲಿ, ಅಥವಾ ಬಿಸಿಲಿನಿಂದ ರಕ್ಷಣೆ ಪಡ್ಕೋಬೇಕು ಅಂದರೆ ಅದ್ರ ಮೇಲೆ ಆ ಲೋಳೆ ಇರಬೇಕು. ಆ ಲೋಳೆ ಇತ್ತು ಅಂದ್ರಷ್ಟೇ ಅದು ಜೀವನ ಬದುಕ್ತದೆ. ಈ ಉಪ್ಪು ಹಾಕಿದಾಗ ಆ ಲೋಳೆ ಸ್ವಲ್ಪ ಒಡೆದು ಹೋದಂಥ ಅದ್ರ ಜೀವದ್ರವ ಹೊರಗೆ ಬರುತ್ತೆ. ಅದನ್ನು 1 ದಿವಸ ಅಥವಾ 2 ದಿವಸದ ನಂತರ ತೆಗೆದು ಮತ್ತೆ ಎಲ್ಲಾದರೂ ಆಳವಾದ ಗುಂಡಿಗೆ ಹಾಕಿ ಮೇಲ್ಗಡೆ ಮಣ್ಣು ಮುಚ್ಚಿದ್ರೆ ಒಂದು 6 ತಿಂಗಳು, ವರ್ಷದ ನಂತರ ಅದನ್ನು ಮತ್ತೆ ಗೊಬ್ಬರವಾಗಿ ನಾವು ಉಪಯೋಗಿಸ್ಕೋಬೋದು. ಇದು ಅತ್ಯಂತ ಸರಳವಾದಂಥ ವಿಧಾನ. ಆದರೆ ಇದರಲ್ಲಿ ಒಂದೇ ಒಂದು ತಡೆ ಏನಿದೆ ಅಂದರೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ಶಂಕಿನ ಹುಳುಗಳು ಅವು ಮಲಮೂತ್ರ ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾವು ಮುಟ್ಟಿದ್ರೆ ನಮ್ಮ ಕೈಗೆಲ್ಲ ಅದು ಒಂದು ರೀತಿ ವಾಸನೆಯಾಗಿ ಹಿಡ್ಕೊಂಬಿಡುತ್ತೆ, ನಮ್ಮ ಚರ್ಮದಲ್ಲಿ ಅದು ಹಿಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಕೈಯಿಂದ ಆರಿಸ್ಬೇಕಾದ್ರೆ ಆದಷ್ಟು ಕೈಗೆ ಒಂದು ಕೈಗವಸನ್ನು ಧರಿಸ್ಕೋಬೇಕು. ಕೈಗವಸು ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾವುದೋ ಒಂದು ಮನೆಯಲ್ಲೇ ಲಭ್ಯ ಇರುವಂಥ ಒಂದು ಪ್ಲಾಸ್ಟಿಕ್ ಚೀಲನ ಹಾಕ್ಕೊಂಡು ಇದನ್ನು ಸಂಗ್ರಹಿಸುವಂಥದ್ದು ಭಾಳ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಇದನ್ನು ಆದಷ್ಟು ಸಂಗ್ರಹಿಸೋದಕ್ಕೆ ತಂಪಾದ ವೇಳೆಯಲ್ಲಿ ಬೆಳಗ್ಗೆ ಒಂದು 7-8 ಗಂಟೆ ಒಳಗಡೆ ಅಥವಾ ಸಾಯಂಕಾಲ 5-6 ಗಂಟೆ ನಂತರ ಹೋಗೋದು ಅತ್ಯಂತ ಪರಿಣಾಮಕಾರಿ. ಇಲ್ಲ ನಮಗೆ ಆ ಸಮಯದಲ್ಲಿ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇವುಗಳನ್ನು ಒಂದು ಕಡೆ ಅವೇ ಅಟ್ರ್ಯಾಕ್ಟ್ ಆಗಿ ಸೇರ್ಕೊಳ್ಳೋ ರೀತಿ ಆಕರ್ಷಣೆ ಮಾಡೋದಕ್ಕೆ ಏನೋ ಅವಕಾಶಗಳಿದ್ದಾವೆ ಅಂದರೆ, ಈ ತಂಪಾದ ಒಂದಷ್ಟು ಹುಲ್ಲು ಅಥವಾ ಗೋಣಿ ಚೀಲಗಳನ್ನು ನೀರಿನಲ್ಲಿ ಹದ್ದಿ ಒಂದೆಲ್ಲೋ ಒಂದೊಂದು ಪ್ರದೇಶಗಳಲ್ಲಿ ನಾವು ಇಟ್ಬಿಟ್ರೆ ಆ ತಂಪಿರುವಂಥ ಜಾಗಕ್ಕೆ ಇವು ತಂದಿನ ತಾನೇ ಆಕರ್ಷಣೆ ಹೊಂದುತ್ತವೆ. ಅಲ್ಲಿ ಅವು ಯಾವಾಗ ಆಕರ್ಷಣೆ ಹೊಂದಿರ್ತವೆ, ನಾವು ಮಾರನೇ ಬೆಳಗ್ಗೆ ಹೋಗಿ ಆ ಚೀಲವನ್ನು ಅಥವಾ ಆ ಹುಲ್ಲನ್ನು ಒಂದು ಸ್ವಲ್ಪ ಎತ್ತು ನೋಡಿದ್ರೆ ಕೆಳಗಡೆ ಬೇಕಾದಷ್ಟು ನಮಗೆ ಸಿಗ್ತವೆ. ಅವನ್ನೆಲ್ಲ ಒಂದೇ ಕಡೆ ಸಂಗ್ರಹ ಮಾಡ್ಕೊಳ್ಳೋದು ಅತ್ಯಂತ ಸರಳವಾದಂಥ ವಿಧಾನ. ಇದಲ್ಲದೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇವುಗಳಿಗೆ ಈ ಕಳಿತ ಹಣ್ಣುಗಳಿಗೆ ಇವು ಭಾಳಷ್ಟು ವಿಶೇಷವಾಗಿ ಆಕರ್ಷಣೆ ಆಗ್ತವೆ. ಹಾಗಾಗಿ ಎಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಆಗದೆ ಉಳಿದಂಥ ಹಣ್ಣುಗಳೆಲ್ಲಾದರೂ ಸಿಕ್ಕರೆ ಅಂಥವುಗಳನ್ನು ನಾವು ಸಂಗ್ರಹಿಸ್ಕೊಬಂದು ಈ ಹಣ್ಣುಗಳನ್ನು ಅಲ್ಲಲ್ಲಿ ಆಕರ್ಷಣೆಗಿಟ್ಟರೆ ಅವು ಭಾಳ ಬೇಗವಾಗಿ ಅಲ್ಲಿಗೆ ಆಕರ್ಷಣೆ ಹೊಂದ್ತವೆ. ಮತ್ತು ಮನುಷ್ಯನಿಗಿರುವಂತೆ ಇವು ಕೂಡ ಆಲ್ಕೋಹಾಲ್ ಅಥವಾ ಮದ್ಯಸಾರಕ್ಕೆ ವಿಶೇಷವಾಗಿ ಆಕರ್ಷಣೆ ಹೊಂದುತ್ತವೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಇದನ್ನು ಭಾಳ ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ. ಈ ಒಂದು ಇದಕ್ಕೆ ಅಕ್ಕಿ ತೌಡಿಗೆ ಅಥವಾ ಈ ಹಣ್ಣುಗಳಿಗೆ ಸ್ವಲ್ಪ ಈ ಒಂದು ಬಿಯರ್ ಅಥವಾ ರಮ್ಮನ್ನು ಸ್ವಲ್ಪ ಅದ್ದಿ ಇಟ್ಟರೆ ಅದರ ವಾಸನೆಗೆ ವಿಶೇಷವಾಗಿ ಇವು ಆಕರ್ಷಣೆ ಹೊಂದುತ್ತವೆ. ಮತ್ತು ಇದಕ್ಕೆ ಇನ್ನೊಂದು ಸರಳವಾದ ವಿಧಾನ ಅಂತಂದರೆ, ಈ ಅಕ್ಕಿ ತೋಡು ಇದನ್ನು ನಾವು ಬಳಸ್ಕೊಂಡು ಅಕ್ಕಿ ತೋಡು, ಬೆಲ್ಲ ಮತ್ತು ಹರಳೆಣ್ಣೆ ಇದನ್ನು ಬಳಸ್ಕೊಂಡು ನಾವು ಇದಕ್ಕೆ ಒಂದು ವಿಷಪಾಷಣವನ್ನು ಕೂಡ ತಯಾರಿಸ್ಕೋಬೋದು. ಸುಮಾರು 1 ಎಕರೆ ಪ್ರದೇಶಕ್ಕೆ ಕನಿಷ್ಠ ಒಂದು 25 kg ಅಕ್ಕಿ ತೋಡು, 3 kg ಬೆಲ್ಲ
ಒಂದು 100 ml ಹರಳೆಣ್ಣೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ, ಮೊದಲೇ ಈ ಬೆಲ್ಲವನ್ನು ಒಂದು ಸ್ವಲ್ಪ ನೀರಿನಲ್ಲಿ ಕರಗಿಸಿ ಅಥವಾ ಬೇಕಂದರೆ ಸ್ವಲ್ಪ ಕಾಯಿಸಿ ಅದನ್ನು ಅಕ್ಕಿ ತೌಡಿಗೆ ಮಿಶ್ರಣ ಮಾಡ್ಕೋಬೋದು. ಮಿಶ್ರಣ ಮಾಡಿಕೊಂಡು ನಂತರ ಇದಕ್ಕೆ ಹರಳೆಣ್ಣೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡೋದು. ಅದರ ನಂತರ ಇದಕ್ಕೆ ಸುಮಾರು 100 ಗ್ರಾಮ್ ಥಯೋಡಿಕಾರ್ಬ್ ಅನ್ನುವಂಥ ಒಂದು ಕೀಟನಾಶಕವನ್ನು ಸೇರಿಸಿ ಹೊಲದಲ್ಲೇ ಅಲ್ಲಲ್ಲಿ ಸಣ್ಣ ಸಣ್ಣ ಹುಂಡೆಗಳ ಮಾಡಿ ಹಾಕಿ ಕೂಡ ಇಡ್ಬೋದು. ಎಲ್ಲಿ ಇದರ ಚಟುವಟಿಕೆ ಜಾಸ್ತಿ ಕಾಣಿಸ್ತಾ ಇದೆಯೋ, ಯೂಶ್ವಲಿ ಬದುಗಳ ಪಕ್ಕದಲ್ಲಿ ಅಥವಾ ನಮ್ಮ ಹಿಕ್ಕಲುಗಳ ನೀರ್ಗಾಲುಗಳ ಪಕ್ಕದಲ್ಲಿ ಇವು ಹೆಚ್ಚಾಗಿರ್ತವೆ. ಅಥವಾ ಗಿಡದಲ್ಲಿ ಎಲ್ಲಾದರೂ ಮರಗಳಿದ್ದರೆ ಮರಗಳ ಬುಡದಲ್ಲಿ ಇದನ್ನು ಹಾಕೋದ್ರಿಂದ ವಿಶೇಷವಾಗಿ ಅಲ್ಲಿ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಣೆ ಹೊಂದಿವೆ. ಇನ್ನೊಂದು ಸರಿ ಹೇಳಿ ಹೇಗೆ ಮಾಡ್ಕೋಬೇಕು. ಇದಕ್ಕೆ ಸುಮಾರು ಒಂದು 25 kg ಅಕ್ಕಿ ತಗೊಳ್ಬೇಕಾಗತ್ತೆ, 3 kg ಬೆಲ್ಲ ಮತ್ತು 100 ml ಹರಳೆಣ್ಣೆ. ಇವು ಮೂರನ್ನು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಸುಮಾರು 100 ಗ್ರಾಮ್ ಥಯೋಡಿಕಾರ್ಬ್ ಅನ್ನುವಂಥ ಒಂದು ಕೀಟನಾಶಕವನ್ನು ಬಳಸ್ಕೊಂಡು ಥಯೋಡಿಕಾರ್ಬ್ ಅನ್ನೋದೇನು ಲಿಕ್ವಿಡ್ ಥಯೋಡಿಕಾರ್ಬ್ ಲಿಕ್ವಿಡ್ 100 ml ಥಯೋಡಿಕಾರ್ಬ್ ಲಿಕ್ವಿಡನ್ನು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಅಲ್ಲಲ್ಲಿ ಹುಂಡೆಗಳನ್ನು ಮಾಡಿ ಹಾಕೋದು ಕೂಡ ಒಳ್ಳೆಯದು. ಹರಳೆಣ್ಣೆ ಇರಲಿಲ್ಲ ಅಂದರೆ ಬೇರೆ ಎಣ್ಣೆ ಹಾಕೋಬೋದು. ಹರಳೆಣ್ಣೆ ಏನಂತಂದರೆ ಅದು ಆಕರ್ಷಣೆ ಮಾಡೋದಕ್ಕೋಸ್ಕರನೇ ಹಾಕುವಂಥದ್ದು. ಹೌದಾ? ಎಣ್ಣೆಗಳು ಎಸ್ಪೆಷಲಿ ಹರಳೆಣ್ಣೆ ಇಲ್ಲ ಅಂದಾಗ ನೀವು ಹೇಳಿದಾಗೆ ನಮ್ಮ ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನೂ ಕೂಡ ನಾವು ಬಳಸ್ಕೋಬೋದು. ಹರಳೆ ಎಣ್ಣೆ ಯಾಕೆ ನಾವು ವಿಶೇಷವಾಗಿ ಇದು ಮಾಡ್ತೀವಿ ಅಂದರೆ ಇದು ನೀರನ್ನು ಅಷ್ಟು ಈಸಿಯಾಗಿ ಇದು ಮಾಡ್ಕೊಳ್ಳೋದಿಲ್ಲ, ಬೆರೆಯೋದಿಲ್ಲ, ಮತ್ತು ಬಿಸಿಲಿನಲ್ಲೂ ಅಷ್ಟು ಈಸಿಯಾಗಿ ಕರಗೋದಿಲ್ಲ. ನಮ್ಮ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಈ ಬಿಸಿಲಿಗೆ ಭಾಳ ಬೇಗ ಇದಾಗಿ ಹೋಗ್ತವೆ. ಇದು ಹರಳೆಣ್ಣೆ ಸ್ವಲ್ಪ ನಿಧಾನವಾಗಿ ಗಟ್ಟಿ ಜಿಗುಟು, ಆ ಕಾರಣಕ್ಕೋಸ್ಕರ ಇದು ಹರಳೆಣ್ಣೆಯನ್ನು ನಾವು ಪ್ರಿಫರ್ ಮಾಡ್ತೀವಿ. ಉಂಡೆ ಮಾಡಿ ಇಡೋದು ಭಾಳ ಅನುಕೂಲ. ಉಂಡೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅಲ್ಲಿ ಒಂಚೂರು ಚೆಲ್ಲಿದ್ರೆ ಸಾಕು, ಅವು ಬಂದು ಅದನ್ನು ತಿಂದು ಸಾಯ್ತವೆ. ಇದಕ್ಕೆ ಬೇಕು ಅಂತಂದರೆ ಸುಮಾರು 1 ಅಥವಾ 2 ಬಾಟ್ಲಿನಷ್ಟು 25 kgಗೆ ಬಿಯರ್ ಅಥವಾ ರಮ್ಮನ್ನು ಕೂಡ ಸೇರಿಸ್ಕೋಬೋದು. ಅಂದರೆ ಆಕರ್ಷಣೆಯನ್ನು ಹೆಚ್ಚು ಮಾಡೋದಕ್ಕೆ ಇದನ್ನು ಕೂಡ ನಾವು ಮಾಡ್ಕೋಬೋದು. ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಈ ಥಯೋಡಿಕಾರ್ಬ್ ಸಿಗೋದಿಲ್ಲ ಅಥವಾ ಅಕ್ಕಿ ತೌಡು ಸಿಗೋದಿಲ್ಲ ಅಂದವರಿಗೆ ನಮ್ಮ ಚುರುಮುರಿ ಅಥವಾ ಅವಲಕ್ಕಿಯನ್ನು ಕೂಡ ನಾವು ಬಳಸ್ಕೋಬೋದು. ಈ ಥಯೋಡಿಕಾರ್ಬ್ ಸಿಗಲಿಲ್ಲ ಅಂದ ಸಂದರ್ಭದಲ್ಲಿ ನಾವು ಇಮಿಡಾಕ್ಲೋಪ್ರಿಡನ್ನು ಕೂಡ ನಾವು ಬಳಸ್ಕೋಬೋದು. ಇವು ಕೂಡ ಅತ್ಯಂತ ಪರಿಣಾಮಕಾರಿಯಾದಂತೂ ಎಲ್ಲ ಕಡೆ ಲಭ್ಯ ಇರುವಂಥ ಕೀಟನಾಶಕಗಳು. ಏಕೆಂದರೆ ಥಯೋಡಿಕಾರ್ಬ್ ಇದ್ದುದರಲ್ಲಿ ಸ್ವಲ್ಪ ಅವೈಲೇಬಿಲಿಟಿ ಕಡಿಮೆ, ಎಲ್ಲ ಕಡೆ ಇದನ್ನು ಬಳಸೋದಿಲ್ಲ. ಆದರೆ ಇಮಿಡಾಕ್ಲೋಪ್ರಿಡ್ ಆದರೆ ಎಲ್ಲ ಪ್ರದೇಶಗಳಲ್ಲೂ ಸಿಗುತ್ತೆ. ಹಾಗಾಗಿ ಥಯೋಡಿಕಾರ್ಬೇ ಆಗಬೇಕು ಅಂತಿಲ್ಲ, ಅದ್ರ ಬದಲು ನಾವು ಇಮಿಡಾಕ್ಲೋಪ್ರಿಡನ್ನು ಕೂಡ ಬಳಸ್ಕೊಂಡು ಈ ಒಂದು ವಿಷಪಾಶಣವನ್ನು ತಯಾರಿಸ್ಕೋಬೋದು. ಇಲ್ಲ ನಮಗೆ ಇದನ್ನು ತಯಾರಿಸಲಿಕ್ಕೆ ಟೈಮ್ ಇಲ್ಲ, ನಮಗೇನಿದ್ರು ಸೀದಾ ರೆಡಿ ಇರುವಂಥದ್ದೇ ಬೇಕು ಅಂತಂದರೆ ಮಾರ್ಕೆಟಿನಲ್ಲಿ ಮೆಟಾಲ್ಡಿಹೈಡ್ ಅನ್ನೋವಂಥ ಒಂದು ರೆಡಿ ವಿಷಪಾಶಣ ನಮಗೆ ಸಿಗುತ್ತೆ. ಮೆಟಾಲ್ಡಿಹೈಡ್ ಅಂತೇಳಿ ಇದನ್ನು ಕನಿಷ್ಠ 1 ಎಕರೆಗೆ ಅದರ ಹಾವಳಿ ಮೇಲೆ ಕನಿಷ್ಠ 2 ರಿಂದ 8 kgವರೆಗೆ ನಾವು ಶಿಫಾರಸು ಮಾಡ್ತೀವಿ. ತುಂಬ ಕಡಿಮೆ ಹಾವಳಿ ಇದೆ, ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ತೊಂದರೆ ಆಗಬಾರ್ದು ಅಂದರೆ ಕನಿಷ್ಠ 2 kg ಹಾಕಿದ್ರೆ ಸಾಕು. ಅಕಸ್ಮಾತ್ ಇತ್ತು ಅಂದರೆ ಅವು ಬಂದು ಆಕರ್ಷಣೆಗೊಂಡು ನಮಗೂ ಕೂಡ ಸುಳಿವು ಕೊಡ್ತವೆ. ಅದು ತಿಂದ ಮೇಲೆ ಅದರ ಶಂಕು ನಮ್ಗೆ ಅಲ್ಲಿಗೆ ನೋಡಲಿಕ್ಕೆ ಸಿಗುತ್ತೆ. ಅಕಸ್ಮಾತ್ ತುಂಬ ವ್ಯಾಪಕವಾಗಿತ್ತು ಅಂದರೆ ಎಕರೆಗೆ 8 kg ಅಷ್ಟು ನಾವು ಇದನ್ನು ಬಳಸಬೇಕಾಗ್ತದೆ. ಮತ್ತು ಈ ಮಳೆ ವಾತಾವರಣ ತುಂಬ ಇದ್ದು ಮಳೆ ಬರುತ್ತೆ ಅನ್ನೋ ಖಾತ್ರಿ ಇದ್ದರೆ ಇದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಶುಷ್ಕ ವಾತಾವರಣದಲ್ಲಿ ಇದನ್ನು ಹಾಕೋದು, ತಂಪಾದ ವೇಳೆಯಲ್ಲಿ ಸಂಜೆ ವೇಳೆ ಇದನ್ನು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಮತ್ತು ಈ ಮೆಟಾಲ್ಡಿಹೈಡ್ನಲ್ಲೂ ಈ ಹಲವಾರು ತಯಾರಿಕೆಗಳಿದ್ದಾವೆ. ಉತ್ತಮ ಗುಣಮಟ್ಟದ ತಯಾರಿಕೆಯನ್ನು ತಗೊಳ್ಳೋದು ಭಾಳ ಉತ್ತಮ. ಸಾಮಾನ್ಯವಾಗಿ ಮನೆಯಲ್ಲಿ ಕೈತೋಟಗಳು ಅಂತ ಮಾಡ್ಕೋತಾರೆ ನೋಡಿ, ಇವ್ರು ಯಾರು ರಾಸಾಯನಿಕಗಳನ್ನು ಹಾಕಲ್ಲ. ಹೌದು, ಅಂದರೆ ಅವರು ಸ್ವಾಭಾವಿಕವಾಗಿ ಸಾವಯವ ವಿಧಾನದಲ್ಲೇ ಬೆಳೀತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾವೆ ಈಗ ಬಸವನಗಳು. ಅದಕ್ಕೇನೆ ನಾನು ಮೊದಲೇ ಕೈಯಿಂದ ಆರಿಸೋದು ಅತ್ಯಂತ ಸರಳವಾದ ಕ್ರಮ. ಅಲ್ಲ, ಇವುಗಳಿಂದ ಮನುಷ್ಯನಿಗೆ ಏನಾದ್ರು ತೊಂದರೆ ಇದೆಯಾ? ಖಂಡಿತ. ಮನುಷ್ಯನಿಗೆ ಇದನ್ನು ಬಳಕೆ ಬಗ್ಗೆ ನಾನು ಭಾಳಷ್ಟು ಹೇಳಲಿಲ್ಲ ನಿಮಗೆ. ಇದನ್ನು ಹೆಚ್ಚಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಿಸರದಲ್ಲಿ ಒಂದು ಆಹಾರ ಸರಪಳಿ ಹಲವಾರು ಪಕ್ಷಿಗಳಿರ್ಬೋದು, ಇಲಿಗಳಿರ್ಬೋದು, ಅಥವಾ ಇಲಿಗಳ ಜಾತಿಗೆ ಸೇರಿದಂಥ ಇನ್ನೂ ಹಲವಾರು ಪ್ರಾಣಿಗಳಿರ್ಬೋದು. ಕೋಳಿ ತಿನ್ನುತ್ತಾ ಇದನ್ನ ಕೆಲವು ಬಾರಿ ತಿನ್ನುತ್ತೆ. ಆರಂಭದಲ್ಲಿ 1-2 ತಿನ್ನುತ್ತೆ, ಆದರೆ ಭಾಳಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಬಾತುಕೋಳಿನೂ ಸಹ ಇದನ್ನು ತಿನ್ನುತ್ತೆ, ಆದರೆ ಒಂದು ಸ್ವಲ್ಪ ಅಷ್ಟೇ ತಿನ್ನುತ್ತೆ. ಭಾಳಷ್ಟು ಇಷ್ಟಪಟ್ಟು ತಿನ್ನುವಂಥದ್ದಲ್ಲ ಇದು. ತುಂಬ ರುಚಿ ಇರಲ್ಲ, ತುಂಬ ಏನು ಅಂತ ಗೊತ್ತಿಲ್ಲ. ಮತ್ತು ಇತ್ತೀಚೆಗೆ ಭಾಳಷ್ಟು ಜನ ಇದನ್ನು ತಿನ್ನಲಿಕ್ಕೂ ಶುರು ಮಾಡಿದ್ದಾರೆ. ಕೆಲವೊಂದಷ್ಟು ಬುಡಕಟ್ಟು ಸಂಪ್ರದಾಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಪ್ರಾಪಂಚಿಕವಾಗಿ ನೋಡಿದ್ರೆ ಫ್ರಾನ್ಸ್ ದೇಶದಲ್ಲಿ ಇದನ್ನು ಭಾಳ ವ್ಯಾಪಕವಾಗಿ ಆಹಾರವಾಗಿ ಬಳಸ್ತಾ ಇದ್ದಾರೆ. ಏಕೆ ಅಂತಂದರೆ ಇದು ಪ್ರೋಟೀನ್ ಅಥವಾ ನಮ್ಮ ಸಸಾರಜನಕದ ಬಹಳ ಒಳ್ಳೆ
ಒಂದು ಅಂಶ ಹೊಂದಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಒಮೆಗಾ ಫ್ಯಾಟಿ ಆ್ಯಸಿಡ್, ಇದು ಭಾಳ ಉತ್ಕೃಷ್ಟವಾದಂಥದ್ದು. ಒಮೆಗಾ ಮೀನಿನಲ್ಲಿರುವಂಥ ಇದು, ಏಕೆಂದರೆ ಇದು ಒಂದು ನೀರಿನಲ್ಲೇ ಬೆಳೆಯುವಂಥ ಜೀವಿ ಆಗಿರೋದ್ರಿಂದ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಥವಾ ಏನು ಕೊಬ್ಬಿನ ಅಂಶ ಇದೆ, ಇದು ಮನುಷ್ಯನಿಗೆ ಭಾಳ ಬೇಕು. ಅದರಲ್ಲೂ ಪ್ರಮುಖವಾಗಿ ಯಾರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅವರಿಗೆ ಇದೊಂದು ಭಾಳ ಉತ್ತಮ ಆಹಾರ ಅಂಥೇಳಿ ಫ್ರಾನ್ಸ್ನಲ್ಲೂ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ನಮ್ಮ ತಮಿಳುನಾಡಿನಲ್ಲಿ ಇದನ್ನು ಆಹಾರವಾಗಿ ಬಳಸೋದಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ ದೊಡ್ಡ ಪ್ರಮಾಣದಲ್ಲಿ. ಮತ್ತು ಇದ್ರ ಜೊತೆಗೆ ಈ ಒಂದು ಬಸವನ ಹುಳು ಅಥವಾ ಗೊಂಡೆ ಹುಳುಗಳನ್ನು ನಾವು ಒಣಗಿಸಿ ಪುಡಿ ಮಾಡಿ ನಮ್ಮ ಕೋಳಿ ಮತ್ತು ಮೀನು ಆಹಾರಗಳಲ್ಲಿ ಸಹ ಬಳಸ್ಕೋಬೋದು. ಅದಲ್ಲದೇನೂ ಕೂಡ ನಮ್ಮ ಸಾಕು ಪ್ರಾಣಿಗಳು, ಅದರಲ್ಲೂ ನಾಯಿ, ಬೆಕ್ಕು, ಇವುಗಳನ್ನು ಆಹಾರದಲ್ಲೂ ಕೂಡ ಇದನ್ನು ಬಳಸ್ಕೋಬೋದು ಅನ್ನೋ ಒಂದು ಇದಿದೆ. ಆದರೆ ಇವತ್ತು ಮಾರ್ಕೆಟಲ್ಲಿ ಯಾರೆಲ್ಲ ಬಳಸ್ಕೋತಾ ಇದ್ದಾರೆ ಅನ್ನೋದು ಮಾಹಿತಿ ನನಗೆ ಈ ತಕ್ಷಣಕ್ಕಿಲ್ಲ. ಆದರೆ ಈ ಅವಕಾಶಗಳು ನಮ್ಮಲ್ಲಿ ವ್ಯಾಪಕವಾಗಿ ಇದ್ದಾವೆ. ಅಂದರೆ ಏನು ತೊಂದರೆ ಆಗುತ್ತೆ ಸರ್ ಇದರಲ್ಲಿ? ಒಂದು ತೊಂದರೆ ಏನಪ್ಪ ಅಂತಂದರೆ, ಈ ಒಂದು ಬಸವನ ಹುಳುಗಳು ಅವುಗಳ ದೇಹದಲ್ಲಿ ಒಂದು ರ್ಯಾಟ್ ಲಂಗ್ ವರ್ಮ್ ಅಥವಾ ಇಲಿಯ ಶ್ವಾಸಕೋಶದ ಜಂತು ಹುಳವನ್ನು ಇವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡ್ತವೆ ಅನ್ನೋ ಒಂದು ದಾಖಲೆ ನಮಗೆ ವಿಜ್ಞಾನದಲ್ಲಿ ದೊರಕಿದೆ. ಇನ್ನೊಮ್ಮೆ ಹೇಳಿ. ಇಲಿಯ ಶ್ವಾಸನಾಳದ ಜಂತು ಹುಳ, ರ್ಯಾಟ್ ಲಂಗ್ ವರ್ಮ್, ಇದೊಂದು ಜಂತು ಹುಳ, ನೆಮಟೋಡು. ಇಲಿನಲ್ಲಿ ಈ ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಅದೇ ಒಂದು ಜಂತು ಹುಳ ಮನುಷ್ಯನಿಗೇನಾದರೂ ದಾಳಿ ಮಾಡಿದ್ರೆ, ಏಕೆಂದರೆ ಇಲ್ಲಿ ನಾವು ಎರಡು ನೇರ ಹತ್ತಿರದ ಸಂಬಂಧ ಇರೋದ್ರಿಂದ ನಮ್ಮಲ್ಲೂ ಕೂಡ ಇದು ಒಂದು ಏನು ಮೆದುಳು ಜ್ವರ ಉಂಟು ಮಾಡುತ್ತೆ. ಇದು ಇಲಿನಲ್ಲಿ ಈ ಮೆದುಳು ಜ್ವರವನ್ನು ಉಂಟು ಮಾಡುವಂಥ ಒಂದು ಜಂತು ಹುಳ. ನಮ್ಮಲ್ಲಿಯೂ ಸಹ ಇದು ಮೆದುಳು ಜ್ವರಕ್ಕೆ ಕಾರಣ ಆಗ್ಬೋದು ಅನ್ನೋ ಒಂದು ಭಯ ಇರೋದರಿಂದ ಇದನ್ನು ಸದ್ಯಕ್ಕಂತೂ ಯಾರೂ ನೇರವಾಗಿ ತಿನ್ನಿ ಅಂತ ಧೈರ್ಯವಾಗಿ ಹೇಳೋದಿಲ್ಲ. ಅದು ತಿನ್ನಬೇಕು. ಮೊದಲು ಈಗೇನಾದರೂ ನಮ್ಮಲ್ಲಿ ಆ ಒಂದು ತಂತ್ರಜ್ಞಾನ ಬಂದರೆ ಈ ಒಂದು ಹುಳ ಇಲ್ಲ, ಈ ಜಂತು ಹುಳ ನಮ್ಮ ಬಸವನ ಹುಳದಲ್ಲ ಸಂತತಿನಲ್ಲಿ ಇಲ್ಲ ಅನ್ನೋದು ಖಾತ್ರಿಪಡಿಸ್ಕೊಳ್ಬೇಕಂದ್ರೆ ತಿನ್ಬೋದು. ಬಟ್ ಇನ್ನೂ ಆರಂಭದ ಹಂತದಲ್ಲಿದ್ದೇವೆ. ಬಟ್ ಒಂದು ಎಚ್ಚರಿಕೆ, ವೈದ್ಯಕೀಯವಾಗಿ ಈಗಾಗಲೇ ಇದು ಸಾಬೀತಾಗಿರೋದ್ರಿಂದ ಆ ಒಂದು ಜಂತು ಹುಳುವನ್ನು ಇದು ಹರಡೋದಕ್ಕೆ ಸಹಾಯ ಮಾಡೋದ್ರಿಂದ ಇದನ್ನು ಸದ್ಯಕ್ಕೆ ತಿನ್ನೋದು ಬೇಡ. ನಾವು ಅಟ್ಲೀಸ್ಟ್ ಇದರ ನಿರ್ವಹಣೆ ಮಾಡ್ಕೊಳ್ಳೋಣ ನಮ್ಮಲ್ಲಿ ಹೆಚ್ಚಾಗದ ಹಾಗೆ. ಮತ್ತು ಕೆಲವು ಸಲ ಇವೇನಾಗ್ತವೆ, ಮಳೆ ಹೆಚ್ಚಾಯಿತು, ಪ್ರತಿದಿನ ಮಳೆ ಬರ್ತಾ ಇದೆ ಅಂತಂದರೆ ನಮ್ಮ ಮನೆಗಳಲ್ಲೂ ಕೂಡ ಬೆಳ್ಕೋತವೆ. ಏಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಂದಷ್ಟು ಕಳೆ ಗಿಡಗಳು ಬೆಳೆದಿರ್ತವೆ, ಅವುಗಳನ್ನು ತಿನ್ಕೊಂಡು ಅವು ಬೆಳೀತಾ ಇರ್ತವೆ. ಮಳೆ ಬಿತ್ತು ಅಂತಂದಾಗ ಅಲ್ಲಿ ತುಂಬ ಹಸಿ ಆಯಿತು, ನೀರು ನಿಂತ್ಕೋತಾ ಇದೆ ಅಂತಂದಾಗ ತಾಳಿ ಈ ಕಡೆ ಹೋಗೋಣ, ಇಲ್ಲೊಂದು ಸ್ವಲ್ಪ ಬೆಚ್ಚಗಿದೆ ಅಂತೇಳಿ ನಮ್ಮ ಕಡೆ ಬಂದುಬಿಡ್ತವೆ. ಇವು ಮೊದಲೇ ಶೀತವ ರಕ್ತದ ಪ್ರಾಣಿಗಳು. ತುಂಬ ಶೀತ ಆಯಿತು ಅಂದಾಗ ಒಂದು ಸ್ವಲ್ಪ ಬೆಚ್ಚಗಿರೋ ಕಡೆ ಬರ್ಬೋದು. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು. ಮತ್ತು ಇವು ಮನುಷ್ಯನ ಪರಿಸರದ ಪಕ್ಕದಲ್ಲೇ ಇದ್ದಾಗ, ಈ ಒಂದು ಜಂತು ಹುಳದ ಭಯ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅತ್ಯಂತ ಅವಶ್ಯಕ. ಅದರಲ್ಲೂ ಇದನ್ನು ಕೈಯಿಂದ ಆರಿಸಿ ಸಂಗ್ರಹಿಸಿ ನಾಶ ಮಾಡ್ತಾ ಇರುವಾಗಲೂ ಕೂಡ ನಾವು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಇದರಿಂದ ನಮಗೆ ತೊಂದರೆ ಆಗೋ ಸಾಧ್ಯತೆಗಳು ಇದ್ದಾವೆ. ಇದನ್ನು ಹೆಚ್ಚಾಗಿ ಬಳಸೋದಕ್ಕಿಂತ ಮೊದಲೇ ನಮ್ಮ ಪರಿಸರದಲ್ಲಿ ಇದನ್ನು ಕಡಿಮೆ ಮಾಡೋದಕ್ಕೆ ಇನ್ನೂ ಒಂದು ಅವಕಾಶ ಏನಂದರೆ, ತುಂಬ ನೀರಿನ ಪಸೆ ನಮ್ಮಲ್ಲಿ ಹಿರಿದ ಹಾಗೆ ನೋಡ್ಕೋಬೇಕು. ನೀರು ಕಡಿಮೆ ಆಯ್ತಿದ್ದಂಗೆ ಇದು ಚಟುವಟಿಕೆ ಕಡಿಮೆ ಆಗುತ್ತೆ, ಭೂಮಿ ಒಳಗೆ ಹೋಗುತ್ತೆ. ಮತ್ತು ಇವುಗಳ ಅಲ್ಲಲ್ಲಿ ನಾವು ಮುಚ್ಚಿಗೆಗಳನ್ನು ಏನು ಮಾಡ್ಕೊಂಡಿದ್ದೀವಿ, ಮಲ್ಚ್ಗಳು, ಅವುಗಳನ್ನು ಆದಷ್ಟು ಹಿತಮಿತವಾಗಿ ಇವುಗಳಿಗೆ ಪೂರಕ ಆಗದ ರೀತಿ ರಕ್ಷಣೆ ಮಾಡ್ಕೋಬೇಕು. ಮತ್ತು ಇವುಗಳು ಇದ್ದಾವೆ ಅಂತ ಗೊತ್ತಾದ ತಕ್ಷಣವೇ ಅವುಗಳನ್ನು ಕೈಯಿಂದ ಆರಿಸಿ ನಾಶ ಮಾಡೋದಾಗಿರ್ಬೋದು, ಅಥವಾ ವಿಷಪಾಷಣ ಇಟ್ಟು ಅವುಗಳನ್ನು ಕೊಂದು ಅವುಗಳನ್ನು ನಿರ್ವಹಿಸ್ಕೊಳ್ಳೋದು ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಡಾಕ್ಟ್ರೇ, ಇವು 1-2 ವರ್ಷ ಆದಮೇಲೆ ಅವೇ ಸ್ವಾಭಾವಿಕವಾಗಿ ಸತ್ತೋಗ್ತವೆ. ಒಂದು 2ರಿಂದ 3 ವರ್ಷದವರೆಗೆ ಇವು ಉಳ್ಕೊಂಡಿರ್ತವೆ, ಆದರೆ ಸತ್ತೋಯ್ತವೆ. ಸಾಧಾರಣವಾಗಿ ಇದಕ್ಕೆ ಒಂದು ಪೂರಕವಾದ ವಾತಾವರಣ ಇದೆ ಅಂತಂದರೆ 10ರಿಂದ 12 ತಿಂಗಳಲ್ಲೇ ಇದು ಒಂದು ಜೀವನ ಚಕ್ರ ಮುಗಿದೋಗ್ತದೆ, ನಶಿಸಿ ಹೋಗ್ತದೆ. ಆ ಶಂಕ ಏನಾಗುತ್ತೆ ಆಮೇಲೆ? ಆ ಶಂಕು ಹಾಗೇ ಇರುತ್ತೆ, ಮತ್ತೆ ಕರಗೋಗ್ತದೆ, ಮತ್ತೆ ಮಣ್ಣಲ್ಲಿ ಕರಗೋಗ್ತದೆ. ಅದು ಸುಣ್ಣದ ಒಂದು ಅಂಶ, ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಆಗಿರುವಂಥ ಒಂದು ಶಂಕ. ಈಗ ಅಲಂಕಾರಕ್ಕೆ ಬಳಸುವಂಥದ್ದು ಅದರಲ್ಲಿ ಭಾಳ ಗಟ್ಟಿ ಇರುತ್ತೆ. ಸತ್ತೋಗಿರುವಂತಹ ಇಲ್ಲ, ಅದ್ರ ಒಳಗಡೆ ಅದು ಇರೋದಿಲ್ಲ ಸಂಪೂರ್ಣವಾಗಿ. ಅದು ಶಂಕ ಬಿಟ್ಟ ಮೇಲೇ ಅದು ಇದಾಗತ್ತೆ. ಅಥವಾ ಕೆಲವೊಂದಷ್ಟು ಸಲ ಅದನ್ನು ತಿನ್ನುವಂಥ ಬೇರೆ ಒಂದು ಪರತಂತ್ರ ಜೀವಿಗಳು, ಪರಭಕ್ಷಕಗಳು ಅಲ್ಲಿ ಒಳಗಿರುವಂಥದ್ದನ್ನು ಇದು ಮಾಡ್ತದೆ. ಈ ಒಂದು ವಿಷಯ ನಾನು ನಿಮ್ಗೆ ಹೇಳಿಲ್ಲ. ಈ ಶಂಕು ಹುಳುಗಳ ಮೇಲೆ ನಮ್ಮ ಮಿಂಚು ಹುಳುಗಳು ಅಥವಾ ಮಿಣುಕು ಹುಳುಗಳು ಕೆಲವು ಜಾತಿಗಳು ಬದುಕ್ತವೆ. ಈಗ ಈ ಪಕ್ಷಿಗಳನ್ನಷ್ಟೇ ನಾನು ಹೇಳಿದೆ. ಕೆಲವೊಂದಷ್ಟು ಜಾತಿಯ
ಏನು ಜೀರುಂಡೆಗಳು ಈ ಒಂದು ಮೃದ್ವಂಗಿಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಅದ್ರ ಜೊತೆಗೆ ಕೆಲವೊಂದಷ್ಟು ವಿಶೇಷ ಜಾತಿಯ ಬೆಳಕಿನ ಹುಳುಗಳು ಅಥವಾ ಮಿಣುಕು ಹುಳುಗಳು, ಮಿಂಚು ಹುಳುಗಳು, ಈ ಒಂದು ಅದರ ಮರಿ ಹುಳುಗಳು, ಅದರಲ್ಲೂ ಪ್ರಮುಖವಾಗಿ ಮರಿ ಹುಳುಗಳು ಈ ಬಸವಿನ ಹುಳುಗಳ ಮೇಲೇ ಜೀವನ ಮಾಡುವಂಥವು, ಅವುಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಇವತ್ತೇನಾದರೂ ನಮ್ಮಲ್ಲಿ ಮಿಂಚು ಹುಳುಗಳು, ಮಿಣುಕು ಹುಳುಗಳು ಕಡಿಮೆ ಆಗಿದ್ದಾವೆ ಅಂತಂದರೆ ಮೋಸ್ಟ್ಲಿ ಈ ಬಸವನ ಹುಳುಗಳು ಅಲ್ಲಿ ಇಲ್ಲ. ಹೌದಾ? ಹೌದು. ಅಲ್ಲ, ನೀವು ಮುಂಚೆ ಹುಳುಗಳ ಪ್ರಸ್ತಾಪ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀನಿ. ಮುಂಚೆ ಹೊರಗಡೆ ಹೋದ್ರು ಸಾಕು ಬಹಳಷ್ಟು ಸಿಗ್ತಾ ಇದ್ವು. ಈಚೆಗೆ ನಾವು ಏನು ಮಾಡಿದ್ದೀವಿ, ನಮ್ಮಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚಳ ಆಗಿದೆ, ಎಸ್ಪೆಷಲಿ ಬಹುತೇಕವಾಗಿ ಕೃಷಿನಲ್ಲಿ, ಮತ್ತು ಪರಿಸರದಲ್ಲೂ ಬೇರೆ ಕೃಷಿಯೇತರ ರಾಸಾಯನಿಕಗಳ ಬಳಕೆ ಕೂಡ ನಮ್ಮ ಪರಿಸರದಲ್ಲಿ ಭಾಳ ಏರಳ ಆಗಿರೋದ್ರಿಂದ ಈ ಬಸವನ ಹುಳುಗಳ ಸಂತತಿ ಕಡಿಮೆ ಆಗಿದೆ. ಬಸವನ ಹುಳುಗಳ ಸಂತತಿ ಕಡಿಮೆ ಆಗಿರೋದ್ರಿಂದ ಮಿಂಚುಳುಗಳು ಕೂಡ ಮಾಯ ಆಗಿದ್ದಾವೆ. ಅದರ ಜೊತೆಗೇ ಎಲ್ಲಿ ಬಸವನ ಹುಳುಗಳು ಜಾಸ್ತಿ ಆಗಿದವೋ ಅಲ್ಲಿ ನಮಗೆ ಮಿಂಚುಳುಗಳು ಸಂಪೂರ್ಣವಾಗಿ ಇಲ್ಲ. ಏಕೆ ಅಂತಂದರೆ ಅಲ್ಲೊಂದು ಅವುಗಳ ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಮರೆಯಾಗಿ ಹೋಗಿದೆ. ಈ ಬಸವನ ಹುಳುಗಳು ಅವುಗಳ ನಿಯಂತ್ರಣದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವತ್ತು ನೀವು ಮಲೆನಾಡಿಗೆ ಹೋದರೆ ಭಾಳಷ್ಟು ಸಲ ಕಾಣ್ಬೋದು. ಈವನ್ ನಮ್ಮ ಮೈಸೂರಿನ ಇಲ್ವಾಲ ಕ್ಯಾಂಪಸ್ನಲ್ಲಿನೂ ಕೂಡ ನಾನು ಈ ಬಸವನ ಹುಳುಗಳು ಮತ್ತು ಈ ಮಿಂಚು ಹುಳುಗಳು ಎರಡನ್ನೂ ಕೂಡ ನೋಡಿದ್ದೀನಿ. ಆದರೆ ನಮಗೆ ಮಳೆ ತುಂಬ ಕಡಿಮೆ ಇರೋದ್ರಿಂದ ತುಂಬ ಕಂಟಿನ್ಯೂಸ್ ಆಗಿ ತಿಂಗಳಗಟ್ಟಲೆ ಮಳೆ ಬಂದಾಗ ಅಷ್ಟೇ ನಾನು ಇವುಗಳನ್ನು ಎರಡನ್ನೂ ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಅಂದರೆ ಬಸವನ ಹುಳು ಜಾಸ್ತಿ ಇದ್ದರೆ ಮಿಂಚು ಹುಳುನೂ ಜಾಸ್ತಿ ಆಗ್ತವೆ. ಬಸವನ ಹುಳು ಅದಕ್ಕೆ ಪೂರಕವಾಗಿ ಅದಕ್ಕೆ ಬೇಕಾದಂಥ ಆಹಾರ ಇದು. ಮಿಂಚು ಹುಳುವಿನ ಮರಿ ಹುಳುಗಳಿಗೆ ಈ ಬಸವಿನ ಹುಳುಗಳೇ ಬೇಕು, ಅದರ ಆಹಾರ ಅದು. ಅದಿಲ್ಲದೆ ಇದ್ದಾಗ ಮಿಂಚು ಹುಳುಗಳ ಸಂತತಿನೂ ಕಡಿಮೆ ಆಗುತ್ತೆ. ಇವು ಒಂದಕ್ಕೊಂದು ಹೊಂದಾಣಿಕೆ ಇದ್ದಾವೆ. ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ, ಆ ರೀತಿ ಇದೆ. ನೋಡಿದ್ರೆ ಅದು ಒಂದೇನಾ ಸೋರ್ಸ್ ಮಿಂಚು ಹುಳುಗಳಿಗೆ? ಈಗ ಸದ್ಯಕ್ಕೆ ನಮಗೆ ಗೊತ್ತಿದ್ದಂಗೆ ಇದಲ್ದೇನೂ ಕೂಡ ಬೇಕಾದಷ್ಟು ಇದ್ದಾವೆ. ಏಕೆಂದರೆ ಮಿಂಚು ಹುಳುಗಳ ಬಗ್ಗೆ ಅಥವಾ ಈ ಬಸವನ ಹುಳುಗಳ ಬಗ್ಗೆ ನಿಜವಾಗಿ ಹೇಳಬೇಕಂದ್ರೆ ವಿಜ್ಞಾನ ತಿಳ್ಕೊಂಡಿರೋದು ಭಾಳ ಎಳ್ಳಷ್ಟು. ಪ್ರಪಂಚದ ಅಷ್ಟು ದೊಡ್ಡದಿದೆ, ಆದರೆ ಒಂದು ಎಳ್ಳು ಕಾಳಿನಷ್ಟೇ ನಮಗಿನ್ನೂ ಅರಿವಾಗಿರೋದು. ಏಕೆಂದರೆ ಅವು ನಿಶಾಚಾರಿಗಳು. ಹಗಲೊತ್ತಾಗಿದ್ದರೆ ನಮ್ಮವರೆಲ್ಲ ಭಾಳಷ್ಟು ಸಂಶೋಧನೆ ಮಾಡ್ತಿದ್ರು. ರಾತ್ರಿ ಆಗಿರೋದ್ರಿಂದ ಭಾಳ ಕೆಲವು ಜನ, ಇವತ್ತು ನಮ್ಮ ರಾಜ್ಯದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನನ್ನ ಅನಿಸಿಕೆ ಕನಿಷ್ಠ 3-4 ಜನಕ್ಕಿಂತ ಹೆಚ್ಚಿನ ಜನ ಇದರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ, ಸಂಶೋಧನೆ ಮಾಡ್ತಾ ಇಲ್ಲ. ಇದರಲ್ಲೂ ಪ್ರಮುಖವಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಅಶೋಕ ಟ್ರಸ್ಟ್ ಅವರಿಂದ ಒಂದು ಸಂಶೋಧನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಡಾಕ್ಟರ್ ಅರವಿಂದ್ ಮಧ್ಯಸ್ಥ ಅಂತೇಳಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಡಾಕ್ಟ್ರೇ, ಮಿಂಚು ಹುಳುಗಳಿಂದ ಪರಿಸರಕ್ಕೆ ಏನಾದರೂ ನಷ್ಟ ಇದೆಯಾ ಅಥವಾ ವ್ಯವಸಾಯಕ್ಕೆ ಏನಾದರೂ ತೊಂದರೆ ಇದೆಯಾ? ಅನುಕೂಲನೇ ಇದೆ. ಮಿಂಚು ಹುಳುಗಳು ನಷ್ಟ ಆಗೋದಕ್ಕೆ ಇನ್ನೊಂದು ತೊಂದರೆ ಏನಪ್ಪ ಅಂದರೆ, ನಮ್ಮ ಪರಿಸರದಲ್ಲಿ ಬೆಳಕು ಭಾಳ ಜಾಸ್ತಿ ಆಯಿತು. ಹಿಂದೆಲ್ಲ ನಮ್ಮಲ್ಲಿ ವಿದ್ಯುತ್ತೇ ಇರಲಿಲ್ಲ, ಆದರೆ ಇವತ್ತು ವಿದ್ಯುತ್ ಭಾಳ ಹೇರಳವಾಗಿ ದುರ್ಬಳಕೆ ಮಾಡ್ಕೋತಾ ಇದ್ದೀವಿ ನಾವು. ಹೈವೇಗಳಲ್ಲೂ ಕೂಡ ಕಾಡೊಳಗೆಲ್ಲ ಹೈವೇಗಳು ಆಗಿದ್ದಾವೆ. ಹಾಗಾಗಿ ಆ ಬೆಳಕಿನ ಮೂಲಕನೇ ಅವುಗಳ ಸಂಗಾತಿಗಳನ್ನು ಹುಡ್ಕೋತವು. ಈ ಬೆಳಕು ಕಾಡಿನೊಳಗೆ ಅಡ್ಡಾಡಿದಾಗ ಆಟೋಮೆಟಿಕ್ಕಾಗಿ ಅವು ದಾರಿ ತಪ್ತವೆ, ಸಂಗಾತಿಗಳ ಮಿಲನ ಆಗೋದಿಲ್ಲ, ಅವುಗಳ ಸಂಖ್ಯೆ ಅಭಿವೃದ್ಧಿ ಆಗೋದಕ್ಕೂ ತೊಂದರೆ ಆಗಿದೆ. ಅದರ ಜೊತೆಗೆ ನಮ್ಮ ಕೃಷಿನಲ್ಲೂ ಕೂಡ ಪಂಪ್ ಸೆಟ್ಗಳು ಅಥವಾ ಸೋಲಾರ್ ಪಂಪ್ ಸೆಟ್ಗಳು, ಸೋಲಾರ್ ಲೈಟ್ಗಳು ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮಿಂಚು ಹುಳುಗಳಿಗೆ ತೊಂದರೆ ಆಗಿದೆ. ಓಕೆ, ಅಂದರೆ ಬಸವನ ಹುಳು, ಮಿಂಚು ಹುಳು ಇವೆಲ್ಲ ಒಂಥರ ಪರಿಸರದ ಕೊಂಡೆ. ಹೌದು. ಮತ್ತು ನಮ್ಮ ಪರಿಸರ ಚೆನ್ನಾಗಿದೆಯಾ, ಕಲುಷಿತವಾಗಿಲ್ಲ ಅನ್ನುವಂಥ ಇಂಡಿಕೇಟರ್ ಕೊಡುವಂಥದ್ದು ಬಸವನ ಹುಳ, ಮೃದ್ವಂಗಿಗಳು ಮತ್ತು ನಮ್ಮ ಮಿಂಚು ಹುಳ ಸಹ. ಆದರೆ ಎಲ್ಲ ಒಂದು ಕಡೆ ಅವು ನಾವು ಬೆಳೆಯುವಂಥ ಬೆಳೆನೇ ತಿನ್ನೋದ್ರಿಂದ ಬಹುಶಃ ಯಾವುದೋ ಅಲ್ಲಿರುವಂಥ ಸಂಖ್ಯೆಗಳಲ್ಲಿ ಎಲ್ಲೋ 1-2-3 ಜಾತಿಗಳು. ಮತ್ತು ನಮ್ಮ ಮಲೆನಾಡಿನಲ್ಲಿ ಬೇಕಾದಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಜಾತಿಯ ಈ ಬಸವನ ಹುಳುಗಳು ಅಥವಾ ಗೊಂಡೆ ಹುಳುಗಳಿದ್ದಾವೆ. ಅವು ಒಂದೊಂದಷ್ಟು ಸೀಮೆಗಷ್ಟೇ ಸೀಮಿತವಾಗಿದ್ದಾವೆ. ಒಂದು ತಾಲೂಕು, ಒಂದು ಹೋಬಳಿ, ಆ ಪ್ರದೇಶದಲ್ಲಷ್ಟೇ ಇದ್ದಾವೆ. ಅಥವಾ ಯಾವುದೋ ಒಂದು ಗುಡ್ಡ ಅಥವಾ ಯಾವುದೋ ಒಂದು ಗಿಡ ಬೆಳೆಯುವಂಥ ಪ್ರದೇಶಕ್ಕಷ್ಟೇ ಸೀಮಿತವಾಗಿದೆ, ಅಷ್ಟು ವ್ಯಾಪಕವಾಗಿ ಹರಡ್ಕೊಂಡಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಷ್ಟೇ ಇವು ಕೂಡ ಬಯಲು ಸೀಮೆನಲ್ಲಿ, ಒಣ ಪ್ರದೇಶದಲ್ಲೂ ಕೂಡ ಬದುಕುವಂಥ ಒಂದು ಸಾಮರ್ಥ್ಯನ ಬೆಳೆಸ್ಕೋತಾ ಇದೆ. ಅಂಥದ್ರಲ್ಲಿ ಇವತ್ತಿನವರೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಸಾಮರ್ಥ್ಯ ಮಾಡ್ಕೊಂಡಿರುವಂಥದ್ದು ಅಂದರೆ ನಮ್ಮ ಈ ಲೆಸ್ಸಕೆಟಿನಾ ಫುಲಿಕಾ, ನಮ್ಮ ಮಾರಿಷಿಯಸ್ಸಿಂದ ಬಂದಂಥ ಈ ಒಂದು ಇದು ಜೈಂಟ್ ಆಫ್ರಿಕನ್ ಸ್ನೇಲ್. ಮತ್ತು ಇದೊಂದು ಪ್ರಪಂಚದಾದ್ಯಂತ ದೊಡ್ಡ ಮೃದ್ವಂಗಿ ಪೀಡೆ, ಅತ್ಯಂತ ಬಲಿಷ್ಠವಾದಂಥದ್ದು, ಭಾಳ ಭಯ ಹುಟ್ಟಿಸುವಂಥ ಪೀಡೆ. ಇದು ಬಂತು ಅಂದರೆ ರೈತರೆಲ್ಲರೂ ಹೆದರ್ತಾರೆ ಅಥವಾ ಕೃಷಿ ತಜ್ಞರೆಲ್ಲರೂ ಹೆದರು ಬಿಡ್ತಾರೆ, ಅಷ್ಟು ಭಯಾನಕವಾದಂಥ ಪೀಡೆ.
ಮತ್ತು ನಮ್ಮ ಕಾಫಿ ಬೋರ್ಡ್ನಲ್ಲಿ ಮೋಸ್ಟ್ಲಿ ಕಳೆದ ದಶಮಾನದಲ್ಲಿ ಶುರು ಮಾಡಿದ್ರು. ಇದರ ಹಾವಳಿ ಹೆಚ್ಚಾದ ತಕ್ಷಣ ಇದನ್ನು ಮ್ಯಾನ್ಯುವಲ್ ಆಗಿ ಹಿಡ್ಕೊಂಡು ಹೋಗಿ ಕೊಟ್ಟರೆ ಅವ್ರಿಗೆ ಆರಂಭದಲ್ಲಿ ಸುಮಾರು ಒಂದಷ್ಟು ಹಣಕಾಸಿನ ಸಹಾಯವನ್ನೇ ಕೊಡಬೇಕು ಅಂತೇಳಿ, ಬಟ್ ಅದು ಯಾಕೋ ಅದನ್ನು ಕಾರ್ಯಗತಗೊಳ್ಳಲಿಲ್ಲ. ಆದರೆ ಅವರಿಗೆ ಈ ವಿಷಪಾಷಣವನ್ನು ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕಾಫಿ ಬೋರ್ಡ್ ಮಾಡ್ತಾ ಇದೆ, ಈಗಲೂ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ ಅವರು. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕೆದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಬಸವನ ಹುಳು ಮತ್ತು ಅದರ ನಿರ್ವಹಣೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ಡಾಕ್ಟ್ರೇ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ. 9108354973. ಇನ್ನೊಮ್ಮೆ ಹೇಳ್ತೀನಿ, 9108354973. ಇನ್ನೂ ಒಂದ್ಸರಿ ಹೇಳ್ಬಿಡಿ. ಈ ನಂಬರನ್ನು ನೀವು ಕರೆನಲ್ಲಿ ಸಿಗಲಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರೂ ನಡೆಯುತ್ತೆ. 9108354973. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ, ಇದುವರೆಗೂ ಬಹಳ ಸೊಗಸಾಗಿ ಬಸವನ ಹುಳು, ತನ್ಮೂಲಕ ಮಿಂಚು ಹುಳು, ಒಟ್ಟಾರೆ ಜೀವ ವೈವಿಧ್ಯ, ಅದರ ಒಂದು ಕಾರ್ಯ ಮತ್ತು ಅದರ ಸಮಗ್ರ ಹತೋಟಿ ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.